ಆತ್ಮೀಯ ವೀಕ್ಷಕರೇ ನಮಸ್ತೆ. ಮರೆಯದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಈ ಮಾಲಿಕೆಯ ಮತ್ತೊಂದು ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರೇ, ನಾಡಿನ ತ್ಯಾಗಜೀವಿಗಳನ್ನು ನೆನಪಿಸುವಂಥ ಒಂದು ವಿಶೇಷ ಎಪಿಸೋಡ್ ಇದು. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 4 ದಶಕದ ಹಿಂದೆ ಆರಂಭಗೊಂಡಿರುವಂಥ ಸುದ್ದಿ ಮಾಧ್ಯಮ ಸಂಸ್ಥೆ ಡಾಕ್ಟರ್ UP ಶಿವಾನಂದರವರ ಸಾರಥ್ಯದಲ್ಲಿ ಆರಂಭದಲ್ಲಿ ಮುದ್ರಣ ಮಾಧ್ಯಮದ ಪತ್ರಿಕೆಯಾಗಿ, ಆ ಬಳಿಕ ಇತ್ತೀಚಿನ 2 ದಶಕದಿಂದ ಡಿಜಿಟಲ್ ಮಾಧ್ಯಮ ಆಗಿ ಕಾರ್ಯಪ್ರವರ್ತಿಸ್ತಾ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಸುಳ್ಯದ, ಪುತ್ತೂರಿನ, ಬೆಳ್ತಂಗಡಿಯ ಮತ್ತು ಈಗ ಬಂಟ್ವಾಳದ ಸಂಗತಿಗಳನ್ನು ಜಗತ್ತಿನಾದ್ಯಂತ ಮುಟ್ಟಿಸುವಂಥ ಒಂದು ಮಾಧ್ಯಮ ಸಂಸ್ಥೆ. ಕಾಲಕ್ಕೆ ಅನೇಕ ಆಂದೋಲನಗಳನ್ನು ಕೂಡ, ಅಭಿಯಾನಗಳನ್ನು ಕೂಡ ನಡೆಸಿದೆ. ಬಲಾತ್ಕಾರದ ಬಂದ್ ಇರ್ಬೋದು, ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇರ್ಬೋದು, ಸಾಮಾಜಿಕ ಜಾಲತಾಣದ ದುರುಪಯೋಗದ ವಿರುದ್ಧ ಆಂದೋಲನ ಇರ್ಬೋದು, ಹೀಗೆ ಅನೇಕ ಆಂದೋಲನಗಳನ್ನು ಕೂಡ ನಡೆಸಿದಂಥ ಒಂದು ಈ ಮಾಧ್ಯಮ ಸಂಸ್ಥೆ ಯಾವತ್ತೂ ಕೂಡ ಜನಪರ ಮಾಧ್ಯಮ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ನಮ್ಮ ಸ್ಥಾಪಕ ಡಾಕ್ಟರ್ UP ಶಿವಾನಂದ ಸರ್ ಅವರ ಆಶಯ, ನಾವು ಈ ಸಮಾಜಕ್ಕಾಗಿ ತ್ಯಾಗ ಮಾಡಿದವರನ್ನು, ಸಾಧಕರನ್ನು ಮತ್ತೆ ನೆನಪಿಸಬೇಕು ಎನ್ನುವ ಒಂದು ಕಾರ್ಯದ ನಿಟ್ಟಿನಲ್ಲಿ ಈ ಒಂದು ಮರೆಯದ ಸಾಧಕರು ಎನ್ನುವಂಥ ವಿಶೇಷ ಮಾಲಿಕೆಯನ್ನು ಆರಂಭಿಸಿದ್ದೇವೆ. ಇದು 2ನೇ ಕಂತು. ಆರಂಭದ ಎಪಿಸೋಡ್ನಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಸಾಮಾಜಿಕ ಧುರೀಣ, ಸಹಕಾರಿ ಧುರೀಣ ದಿವಂಗತ ಜಾಕೆ ಪರಮೇಶ್ವರ ಗೌಡರ ಬಗ್ಗೆ ನಾವು ಮಾತನಾಡಿದ್ವಿ. ಅವರ ಪುತ್ರರು, ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಇವತ್ತು ನಾವು ಮಾತನಾಡಲಿಕ್ಕಿರುವಂಥದ್ದು ಮತ್ತೋರ್ವ ಸುಳ್ಯ ತಾಲೂಕು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹೆಸರನ್ನು ಪಡೆದಂಥ ಅನೇಕ ಪ್ರಭಾವಿ ನಾಯಕರ ಒಡನಾಟವನ್ನು ಹೊಂದಿದ್ದಂತಹ ಮುತ್ಸದ್ದಿ ರಾಜಕಾರಣಿ, ಜನನಾಯಕ, ಸಹಕಾರಿ, ಸಾಮಾಜಿಕ, ರಾಜಕೀಯ ಧುರೀಣ ದಿವಂಗತ ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ. ಸುಳ್ಯ ಯಾವತ್ತೋ ಇವರನ್ನು ನೆನಪಿಸಬೇಕಿತ್ತು. ನಾವು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ಹೊತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಅವರ 3 ಪುತ್ರರು ಜೊತೆಯಾಗಿದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೇವೆ. ಅವರ ಹಿರಿಯ ಪುತ್ರರಾಗಿರುವಂತಹ ಬೆಟ್ಟ ರಾಮ್ ಭಟ್ ಅವರು ಕೂಡ ರಾಜಕೀಯವಾಗಿ, ಧಾರ್ಮಿಕವಾಗಿ, ಜೊತೆಗೆ ಸಾಮಾಜಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನು, ಹುದ್ದೆಗಳನ್ನು ನಿಭಾಯಿಸಿದವರು. ರಾಮ್ ಭಟ್ ಅವರಿಗೆ ಪ್ರೀತಿಯ ಸ್ವಾಗತ ಸರ್. ಮತ್ತೋರ್ವ ಪುತ್ರ ಉದಯ್ ಕುಮಾರ್ ಬೆಟ್ಟ, ಸಹಕಾರಿ ಧುರೀಣರು, ಕಲ್ಮಡ್ಕ ಸಹಕಾರಿ ಬ್ಯಾಂಕಿನಲ್ಲಿ ಸುದೀರ್ಘ 3 ದಶಕಗಳ ಕಾಲ ಈಗಲೂ ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ರಾಜಕೀಯ ಕಾಂಗ್ರೆಸ್ ಮುಖಂಡರಾಗಿ ಕೂಡ ಹೆಸರನ್ನು ಪಡೆದವರು. ಅವರು ನಮ್ಮ ಜೊತೆಗಿದ್ದಾರೆ. ಉದಯಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಇನ್ನೋರು ಅಂದರೆ ಕಿರಿಯ ಪುತ್ರ ರಮೇಶ್ ಬೆಟ್ಟ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಕರು, ಅದರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿದ್ದವರು, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕ್ರಿಯಾಶೀಲ ಹುದ್ದೆಯನ್ನು ನಿರ್ವಹಿಸಿದವರು. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ರಮೇಶಣ್ಣ ನಮಸ್ತೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ನಾಡಿಗಾಗಿ ತ್ಯಾಗವನ್ನು ಮಾಡಿದ ಅವರ ನೆನಪುಗಳು ಅದು ಯಾವತ್ತೂ ಕೂಡ ಇವತ್ತಿನ ತಲೆಮಾರಿಗೆ ಅದು ಮಾರ್ಗದರ್ಶನ ಆಗಬೇಕು, ಪ್ರೇರಣೆಯಾಗಬೇಕು. ಅವರು ಹಾಕಿಕೊಟ್ಟ ಮೇಲ್ಪಂಕ್ತಿಯಲ್ಲಿ ಮುನ್ನಡೆಯುವುದರ ಜೊತೆಗೆ ಅವರನ್ನು ಮತ್ತೆ ನೆನಪಿಸುವ ಕಾರ್ಯ ಆಗಬೇಕು. ಹಾಗಾಗಿ ಈ ಒಂದು ಮೌಲಿಕವಾದ ಒಂದು ಎಪಿಸೋಡ್ ಮೂಡಿ ಬರ್ತಾ ಇದೆ. ಈ ಹೊತ್ತು ನಾವು ಮಾತನಾಡಲಿಕ್ಕಿರುವಂಥದ್ದು ಅದು ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ. 1930 ನವೆಂಬರ್ 9ರಂದು ಪುತ್ತೂರಿನಲ್ಲಿ ಅವರ ಜನನ ಆಗ್ತದೆ. ಆ ಬಳಿಕ ಪ್ರೌಢ ವಿದ್ಯಾಭ್ಯಾಸವನ್ನು ಪಡೀತಾರೆ. ಆ ಬಳಿಕ ಅವರ ಕುಟುಂಬ ಕಲ್ಮಡ್ಕ ಮತ್ತು ನೆಲ್ಲೂರು ಕೆಮರಾಜ್ ಗ್ರಾಮದ ಬೆಟ್ಟ ಅಲ್ಲಿ ಜಾಗವನ್ನು ಖರೀದಿಸಿ ಅಲ್ಲಿ ಇರುವಂಥದ್ದು. ಬಾಲ್ಯದಿಂದಲೇ ಕೃಷಿಯಲ್ಲಿ ಅವರಿಗೆ ಆಸಕ್ತಿ. ಆ ಬಳಿಕ ಸಾಮಾಜಿಕವಾಗಿ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿ ವ್ಯಕ್ತಿತ್ವ ಬೆಟ್ಟ ಈಶ್ವರ ಭಟ್ ಅವರದು. ರಾಜಕೀಯವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿ ನಾಯಕರಾಗಿದ್ದರು. ಕಲ್ಮಡ್ಕ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು, DCC ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರು, SKMSನ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ ಕ್ಯಾಂಪ್ಕೋ ಇರ್ಬೋದು, ಇನ್ನಿತರ ಅನೇಕ ಸುಳ್ಯ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್ ಇರ್ಬೋದು, ಮರ್ಕಂಜ ಗ್ರಾಮ ಪಂಚಾಯತ್ ಇರ್ಬೋದು, ಇದರೆಲ್ಲರ ಸಾರಥ್ಯವನ್ನು ಕೂಡ ಅವರು ವಹಿಸಿದವರು. ವಿಶೇಷವಾಗಿ 1978ರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಚುನಾವಣೆಗೆ ನಿಂತು ಕೇವಲ 600 ಮತಗಳ ಅಂತರದಲ್ಲಿ ಪರಾಭವಗೊಂಡದ್ದು ಕೂಡ ಇದೆ. ಅತ್ಯಂತ ಪ್ರಭಾವಿ ರಾಜಕಾರಣಿ. ದೆಹಲಿ ಮಟ್ಟದಲ್ಲಿರ್ಬೋದು, ಬೆಂಗಳೂರು ಮಟ್ಟದಲ್ಲಿರ್ಬೋದು ಅನೇಕ ಹಿರಿಯ ರಾಜಕಾರಣಿಗಳ, ಮಂತ್ರಿಗಳ, ಮುಖ್ಯಮಂತ್ರಿಗಳ ಒಡನಾಟ ಇದ್ದಂಥದ್ದು. ಆದರೆ ಅವರು ಅಕಾಲದಲ್ಲಿ ಅವರು ನಮ್ಮನ್ನು ಅಗಲ್ತಾರೆ. ಆ ಬಳಿಕ ಅವರನ್ನು ನೆನಪಿಸುವ ಕಾರ್ಯ ಕೂಡ ನಡೆಯುತ್ತದೆ. ಇವತ್ತು ನಾವು ಅಂಥದೇ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದೇವೆ. ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ, ಅವರ ತ್ಯಾಗದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಮಾತನಾಡುವಂಥ ಈ ಹೊತ್ತು ನಾನು ಆರಂಭದಲ್ಲಿ ಅವರ ಹಿರಿಯ ಪುತ್ರ ಆಗಿರುವಂಥ ಬೆಟ್ಟ ರಾಮ್ ಭಟ್ ಅವರಲ್ಲಿ ಕೇಳ್ತಾ ಇದ್ದೇನೆ, ನೀವು ಕಂಡುಕೊಂಡ ಹಾಗೆ ಒಂದು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ತಂದೆಯವರ ವ್ಯಕ್ತಿತ್ವವನ್ನು ಹೇಳುವುದಾದರೆ ಸರ್.
1930ರಲ್ಲಿ ತಂದೆಯವರು ಜನನ. ಆನಂತರ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಬದಿಯಡ್ಕದಲ್ಲಿ ಅವರು ಅಲ್ಲಿ ಕಲ್ತಿದ್ದರು. ಅನಂತರ ದಿನದಲ್ಲಿ ಏನಾಯಿತು ಅಂತೇಳಿದರೆ, ಆ ಕಾಲ ನಿಮಗೆ ಗೊತ್ತಿರ್ಬೋದು, ನಾವೀಗ ಬೆಟ್ಟದ ಜಾಗೆಯಲ್ಲಿ ಅಂದರೆ ನೆಲ್ಲೂರು ಕೆಂಬಜೆ ಗ್ರಾಮ, ಆಗ ಮರ್ಕಂಜ ಮತ್ತು ನೆಲ್ಲೂರು ಕೆಂಬಜೆ ಎರಡೂ ಕೂಡ ಜೊತೆಯಾಗಿ ಇದ್ದ ಗ್ರಾಮ. ಭಾರಿ ಕಷ್ಟ ಇತ್ತು ಅಲ್ಲಿಗೆ ಹೋಗಲಿಕ್ಕೆ. ಯಾಕಂತೇಳಿದರೆ ಬಿದಿರಿನ ತೆಪ್ಪದಲ್ಲಿ ಕಂದರ್ಕ ಹೊಳೆಗೆ ಅದರಲ್ಲಿ ಹೋಗ್ತಾ ಇದ್ದದ್ದು, ಮತ್ತು ರಸ್ತೆ ಸರಿ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಇಂಥದ್ದೆಲ್ಲ ನೋಡಿ ಅವರು ಒಂದು ಯೋಚನೆ ಬಂತು. ಅವರು ಆ ಸಮಯದಲ್ಲಿ 58ನೇ ಇಸವಿಯಿಂದ 65ರವರೆಗೆ ಮರ್ಕಂಜ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಸರ್, ಅದಕ್ಕೆ ಮುಂಚೆ ನಾನೊಂದು ಮರೆತು ಬಿಟ್ಟೆ, ಅವರ ಒಂದು ಪೂರ್ತಿ ಅವರ ಫ್ಯಾಮಿಲಿಯ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿ. ಸರಿ. ಇದು ನನ್ನ ಅಜ್ಜನಿಗೆ 5 ಜನ ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ದೊಡ್ಡವರು ಅಜ್ಜ ರಾಮ್ ಭಟ್ ಅಂತೇಳಿ ಅಜ್ಜನ ಹೆಸರು, ಮತ್ತು ದೊಡ್ಡವರು ರಾಮಕೃಷ್ಣ ಭಟ್, ಮತ್ತು ನನ್ನ ತಂದೆಯವರು ಈಶ್ವರ ಭಟ್, ನಂತರ ವೆಂಕಪ್ಪಯ್ಯ ಡಾಕ್ಟ್ರು, ಮತ್ತು ಸುಂದರ ಭಟ್ ಮತ್ತು ಮರಿಯಪ್ಪ ಭಟ್ ಅಂಥೇಳಿ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ದೊಡ್ಡವರು ಮಣಿಲದಲ್ಲಿರೋದು ಪುತ್ತೂರು, ಗೌರಿ ಅಂತೇಳಿ, ಆನಂತರ ಸರಸ್ವತಿ ಅಂತೇಳಿ, ಆನಂತರ ಕಮಲ ಅಂಥೇಳಿ, ಆನಂತರ ಸಣ್ಣವರು ಮಹಾಲಕ್ಷ್ಮಿ ಅಂತೇಳಿ. ಇಷ್ಟು 4 ಜನ ಮಕ್ಕಳು. ಇವರು ಎಷ್ಟೇ ಪ್ರಾಯದಲ್ಲಿ ತೀರ್ಕೊಂಡದ್ದು ಸರ್? ಯಾರು? ನಿಮ್ಮ ತಂದೆಯವರು? 1979ನೇ ಇಸವಿಯಲ್ಲಿ ಅಕ್ಟೋಬರ್ 30ಕ್ಕೆ. ಓಕೆ. ಅವರ ಮಕ್ಕಳ ಅಂದರೆ 4 ಜನ ಅವರಿಗೆ ಪುತ್ರರು, 2 ಪುತ್ರಿಯರು, ಅವರ ಪರಿಚಯವನ್ನು ಉದಯ್ ಕುಮಾರ್ ಬೆಟ್ಟ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾರೆ. ನಮಸ್ಕಾರ. ಮರೆಯಾದ ಮತ್ತು ಮರೆಯದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವ ಸುದ್ದಿ ಸಂಸ್ಥೆಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಬಹುಶಃ ಇತಿಹಾಸವನ್ನು ಮರಿಬಾರ್ದು ಅಂತ ಎಲ್ಲ ಹೇಳ್ತಾರೆ, ಬಾಯಲ್ಲಿ ಮಾತ್ರ ಹೇಳುವಂಥದ್ದು. ಸುದ್ದಿ ಸಂಸ್ಥೆಯವರು ಇದನ್ನು ಮಾಡಿ ತೋರಿಸಿದ್ದಾರೆ. ಅವರವರ ಮನೆಯವರ ಹಿರಿಯರನ್ನು ಅವರವರ ಮನೆಯವರಿಗೆ ಮಾತ್ರ ನೆನಪಿರುವುದು ಬಿಟ್ಟರೆ ಹೊರಗಿನವರಿಗೆ ನೆನಪಿರುವುದು ಕಮ್ಮಿ. ಆ ನಿಟ್ಟಿನಲ್ಲಿ ಸುದ್ದಿಯವರಿಗೆ ನಾನು ನಮ್ಮ ಎಲ್ಲ ಕುಟುಂಬದ ಪ್ರತಿಯೊಬ್ಬರ ಪರವಾಗಿಯೂ ಆತ್ಮಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಮೊದಲಾಗಿ ಈಗ ನಮ್ಮ ದೊಡ್ಡಣ್ಣ ಈಶ್ವರ ಭಟ್ ಅಂದರೆ ಅವರಿಗೆ ಆ ಕಾಲದಲ್ಲಿ ನೀವು ಹೇಳಿದಾಗ ಅವರಿಗೆ ಕೇವಲ 49 ವರ್ಷ ಆಗಿತ್ತಷ್ಟೇ ತೀರಿ ಹೋಗುವಾಗ. ಅವರ ಪತ್ನಿ ಅಂದರೆ ನನ್ನ ತಾಯಿ ಈಗಲೂ ನಮ್ಮೊಂದಿಗಿದ್ದಾರೆ. 93ನೇ ವರ್ಷ ಆಯ್ತು ಅವರಿಗೆ. ತಂದೆಯವರೊಟ್ಟಿಗೆ ಅವರು ಇದ್ದದ್ರಿಂದ ಜಾಸ್ತಿ ಮಕ್ಕಳೊಟ್ಟಿಗಿದ್ದಾರೆ ಮದುವೆ ಆದಮೇಲೆ. ಅವರ ದೊಡ್ಡ ಮಗ ನಾನು ಬೆಟ್ಟ ರಾಮ್ ಭಟ್ ಅಂತ, ಅವರ ಧರ್ಮಪತ್ನಿ ನನ್ನ ಅತ್ತಿಗೆ ದೇವಕಿ. ಅವರಿಗೆ ಮಕ್ಕಳನ್ನು ಮತ್ತೆ ಮುಂದೆ ಹೇಳ್ತಾರಲ್ಲ. ಎರಡನೇ ಅಣ್ಣ ಶಶಿಧರ್ ಪಡೀಲ್, ಡಾಕ್ಟರ್ ಶಶಿಧರ್ ಪಡೀಲ್ ಅಂತ. ಅಂದರೆ ಪಡೀಲ್ ಅಂದರೆ ನಮಗೆ ಸರ್ನೇಮ್ 2 ಉಂಟು, ಪಡೀಲ್ ಉಂಟು, ಬೆಟ್ಟ ಉಂಟು. ನಮ್ಮ ಮೂಲತಃ ಪುತ್ತೂರು ಪಡೀಲ್. ಹೌದು. ಹಾಗೆ ಅವರು ಬೆಳ್ಳರೆಯಲ್ಲಿ 38 ವರ್ಷ ವೈದ್ಯಕೀಯ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಕಲ್ಮಡ್ಕ ಗ್ರಾಮದಲ್ಲಿ ಅವರು ವಾಸ್ತವ್ಯ ಇದ್ದಾರೆ. ಅವರ ಧರ್ಮಪತ್ನಿ ಶ್ರೀಮತಿ ಮಮತಾ ಪಡೀಲ್ ಅಂತ. ಮೂರನೇವ ನಾನು. ನನಗಿಂತ ಮೊದಲು ನನ್ನ ಅಕ್ಕ ಇದ್ದು ಶ್ರೀಮತಿ ಪುಷ್ಪ ವಿ ಭಟ್ ಅಂತ. ಪ್ರಸ್ತುತ ಅವಳು ಇಲ್ಲಿ ಸಾಲೆತೂರಿನಲ್ಲಿ ವಾಸ್ತವ್ಯವನ್ನು ಹೊಂದಿರ್ತಾಳೆ. ಅವರಿಗೆ 2 ಜನ ಮಕ್ಕಳು. ಹಾಗೆ ನನ್ನ ಎರಡನೇ ಅಕ್ಕ ಶ್ರೀಮತಿ ಗೀತಾ ಎಸ್ ಭಟ್ ಅಂತ. ದೊಡ್ಡ ಅಕ್ಕನ ಗಂಡ ಡಾಕ್ಟರ್ ಆಗಿದ್ದವರು ವಿಠಲ್ ಭಟ್ ಅಂತ. ಈಗ ಎರಡನೇ ಅಕ್ಕನ ಗಂಡ ಸದಾಶಿವ ಭಟ್ ಅಂತ. ಪುತ್ತೂರಿನಲ್ಲಿ ಅವರು ಈಗ ವಿಶ್ರಾಂತ ಜೀವನವನ್ನು ಮಾಡ್ತಾಯಿದ್ದಾರೆ. ಮತ್ತು ನನಗೆ ನನ್ನ ಪತ್ನಿ ಹೆಸರು ಸಬಿತಾ ಪಡೀಲ್ ಅಂತ. ಹಾಗೆ ನೆಕ್ಸ್ಟ್ ನನ್ನ ತಮ್ಮ, ಅವನ ಪತ್ನಿ ಹೆಸರು ಪೂರ್ಣಿಮಾ ಅಂತ, ಶ್ರೀಮತಿ ಪೂರ್ಣಿಮಾ. ಬೆಟ್ಟ ಈಶ್ವರ ಭಟ್ ಅವರ ಫ್ಯಾಮಿಲಿ. ಅವರ ಮತ್ತೊಂದು ತಲೆಮಾರನ್ನು ರಮೇಶ್ ಬೆಟ್ಟ ಅವರು ತಾವು ವಿವರಿಸಿ.
ಪ್ರಥಮವಾಗಿ ಇನ್ನೊಮ್ಮೆ ಸುದ್ದಿ ಸಂಸ್ಥೆಯವರಿಗೆ ಎಲ್ಲರ ಪರವಾಗಿ, ಕುಟುಂಬದ ಪರವಾಗಿ, ತಂದೆಯವರ ಹಿತೈಷಿಯವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಡಾಕ್ಟರ್ ಯು ಪಿ ಶಿವಾನಂದ್ ನನಗೆ ಒಂದು 33 ವರ್ಷಗಳಿಂದ ಪರಿಚಯ. ಎಲ್ಲರೂ ನಮ್ಮ ಪರಿಚಯಿಸ್ತಾರೆ. ಹಾಗಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತಾ, ನನ್ನ ದೊಡ್ಡಣ್ಣ ಬೆಟ್ಟ ರಾಮ್ ಭಟ್, ಅವರ ಮಕ್ಕಳು ಅಖಿಲೇಶ್ ಮತ್ತು ಆದರ್ಶ ಅಂಥೇಳಿ. ಅಖಿಲೇಶ್ ಗುಂಬಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿ. ಆದರ್ಶ ಆಕ್ಸೆಂಚರ್ ಕಂಪನಿಯಲ್ಲಿ ಫಿನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಖಿಲೇಶನಿಗೆ ಅವನ ಹೆಂಡತಿ ಅನುಷಗಂಗಾ ಅಂತೇಳಿ 3 ಜನ ಮಕ್ಕಳು ಅವರಿಗೆ, ಶಾರ್ವಿ ಹಾಗೂ ಗಾನವಿ ಅಂತ 3 ಜನ. ಮತ್ತು ಡಾಕ್ಟರ್ ಶಶಿಧರ್ ಪಡೀಲ್ ಎರಡನೇ ಅಣ್ಣ, ಅವರ ಮಕ್ಕಳ ಹೆಸರು ಡಾಕ್ಟರ್ ಅಭಿಷೇಕ್ ಮತ್ತು ಡಾಕ್ಟರ್ ಸೊಸೆ ಹೆಸರು ಮಧುರಾ ಭಟ್ ಅಂತೇಳಿ. ಮಗಳ ಹೆಸರು ಪ್ರೀತಿಶ್ರೀ, ಅವರು ಸಹ ಡಾಕ್ಟ್ರೇ. ಅಳಿಯ ನಾಗಪತಿ, ಡಾಕ್ಟರ್ ನಾಗಪತಿ. ಪ್ರೀತಿ ಅವರು ಏನೆಪೋಯ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅಳಿಯ ನಾಗಪತಿಯವರು ಹಾಗೆ ಪ್ರೊಫೆಸರ್ ಆಗಿ HOD ಫಾರ್ಮಾಕಾಲಜಿ ಎನೆಪೋಯದಲ್ಲಿ. ನಂತರ ಮೂರನೇ ಅಣ್ಣ ಉದಯ್ ಕುಮಾರ್ ಬೆಟ್ಟ, ಅವರಿಗೆ 2 ಮಕ್ಕಳು. ಒಬ್ಬ ಡಾಕ್ಟರ್ ವಿಶಾಲ್, ಅವರು ಮೆಡ್ಲ್ಯಾಂಡ್ ಪುತ್ತೂರಲ್ಲಿ ಸಂಪೇದ ಹತ್ರ ಹೊಸದಾಗಿ ಈಗ ಒಂದು ಹಾಸ್ಪಿಟಲ್, ಅಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿದ್ದಾರೆ. ಸೊಸೆ ಸ್ವಾತಿ ಅಂತೇಳಿ ಜನರಲ್ ಮೆಡಿಸಿನ್ ಅವರು ಸಹ. ಮತ್ತು ಮಗಳು ವಿಂದ್ಯಾ ಅಂತ, ಅವಳು IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅಳಿಯೋನು ಹಾಗೆ ಶ್ರೀನಿಧಿ ಅಂತೇಳಿ ಬ್ಯಾಂಗ್ಳೂರಲ್ಲಿದ್ದಾರೆ. ನಂತರ ನನ್ನ ಮಕ್ಕಳು ನಿತಿನ್ ಭಾರದ್ವಾಜ್ ಅಂತೇಳಿ, ಅವನು ಡೆಂಟಲ್ ಮಾಡಿ ನಂತರ ಫಿಲ್ಮ್ LV ಶಾರದಾ ಇನ್ಸ್ಟಿಟ್ಯೂಟ್ ಮಡ್ರಾಸಲ್ಲಿ PG ಕೋರ್ಸ್ ಮಾಡಿ ಈಗ ಒಂದು ಫಿಲ್ಮ್ ಮಾಡ್ತಾ ಇದ್ದಾನೆ ಡೆಬ್ಯೂ ಡೈರೆಕ್ಟರ್ ಆಗಿ. ಮಗಳು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ವಿವೇಕಾನಂದದಲ್ಲಿ ಈಗ ಬ್ಯಾಂಗ್ಳೂರಿನಲ್ಲಿ ಆಪ್ಟಿಯಾಮಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬೆಟ್ಟ ಈಶ್ವರ ಭಟ್ ಅವರ ತುಂಬು ಕುಟುಂಬದ ಪರಿಚಯ. ಅವರ ವ್ಯಕ್ತಿತ್ವದ ಬಗ್ಗೆ ರಾಮ್ ಭಟ್ರು ಮಾತಾಡ್ತಾ ಇದ್ರು, ಮುಂದುವರಿಸಿ ಸರ್. ಅನಂತರ ಅಲ್ಲಿ ವಿದ್ಯಾಭ್ಯಾಸ ಬದಿಯಡ್ಕದಲ್ಲಿ ಆಯಿತು. ಅನಂತರ ಊರಿಗೆ ಬಂದರು. ಇಲ್ಲಿ ಅಂದರೆ 58ರಿಂದ ನೆಲ್ಲೂರು ಕೆಮ್ರಜ, ಈಗಾಗಲೇ ಹೇಳಿದಾಗೆ ನೆಲ್ಲೂರು ಕೆಮ್ರಜ ಮರ್ಕಂಜದಲ್ಲಿ ಪಂಚಾಯತಲ್ಲಿ ಅವರು ಅಧ್ಯಕ್ಷರಾಗಿ 58ರಿಂದ 65ರವರೆಗೂ ಕೂಡ ಇದ್ದರು. ಆ ಸಮಯದಲ್ಲಿ ಅವರಿಗೆ ಯಾಕೆಂತ ಹೇಳಿದರೆ ಅದಕ್ಕೆ ಸಾರ್ವಜನಿಕ ಸೇವೆಗೆ, ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ದೊಡ್ಡ ಮಟ್ಟದಲ್ಲ, ಮಧ್ಯಮ ವರ್ಗದವರೇ ಆದರೂ ಕೂಡ ಒಂದು ಅವರಿಗೆ ತುಳಿತಾ ಇತ್ತು. ಅಂದರೆ ಶಕ್ತಿ ಇಲ್ಲದವರು, ಪಾಪದವರು, ಬಡವರು ಭಾರಿ ಕಷ್ಟದಲ್ಲಿದ್ದರು. ಆಗಾಗ ಬಂದು ಅವರ ಕಷ್ಟಗಳನ್ನೆಲ್ಲ ಹೇಳುವಾಗ ಅದರಲ್ಲಿ ಹಾಗೆಯೇ ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮುಂದೆ ಹೋಗ್ತಾಯಿದ್ರು. ಅಲ್ಲಿಂದಲೇ ಅವರ ಜರ್ನಿ, ರಾಜಕೀಯದ ಜರ್ನಿ ಕೆಳಮಟ್ಟದಿಂದಲೇ ಸ್ಟಾರ್ಟ್ ಆದ್ದು. 58ರಿಂದ 65ರವರೆಗೂ ಕೂಡ ತುಂಬ ವಿಚಾರಗಳನ್ನು ಹೇಳ್ತಿದ್ರೆ ತುಂಬ ಇದೆ. ಅಂದರೆ ಸುಳ್ಯಕ್ಕೆ ನಾನು ಹೇಳುವುದಲ್ಲ, ಆ ಸಮಯದಲ್ಲಿ ಅಲ್ಲಿಗೆ ಕರೆಂಟ್ ಬಂದಿತ್ತು. ಅದಕ್ಕೆ ಇವರು ಕಲ್ಚಾರ್ ವೆಂಕಟರಮಣ ಮತ್ತು ಸಂಜೀವ ನಾಯ್ಕರು ಕೂಡ ಅವರ ಜೊತೆಯಲ್ಲಿ ತಂದೆಯವರು ಸಹಕಾರ ಕೊಟ್ಟು ಆ ಟೈಮಿನಲ್ಲಿ ಬಂದಿತ್ತು. ಹೀಗೆ ಅಲ್ಲಿಂದ ಮತ್ತೆ ಅಲ್ಲಿಗೆ ಬರುವಂಥ ಸಂಪರ್ಕವೇ ಇಲ್ಲ, ಒಂದು ಕುಗ್ರಾಮ ಆಗಿತ್ತು. ಇತ್ತೀಚಿನ ಒಂದು 25 ವರ್ಷದವರೆಗೂ ಕೂಡ ಮರ್ಕಂಜ ಅಂತ ಹೇಳಿದರೆ ಕುಗ್ರಾಮವೇ, 25-30 ವರ್ಷದ ಹಿಂದೆ. ಮತ್ತು ರಸ್ತೆ ಇರಲಿಲ್ಲ, ಸಂಪರ್ಕ ಮತ್ತು ಅದೇ ಸೇತುವೆ ಇರಲಿಲ್ಲ, ಆರೋಗ್ಯದ ಮಟ್ಟಿಗೆ ಆಸ್ಪತ್ರೆ ಇರಲಿಲ್ಲ, ಯಾವುದೂ ಇರಲಿಲ್ಲ. ಕಾಡು ಪ್ರಾಣಿಗಳ ಭಾರಿ ಸಮಸ್ಯೆ ಕೂಡ ಇತ್ತು. ಆನಂತರ ನನಗೆ ನನ್ನ ಕೆಲವು ವಿಚಾರ ನಾನು ತಿಳಿದು ಹೇಳುವಂಥದ್ದು. ಯಾಕಂತೇಳಿದ್ರೆ ನಾನು ಹುಟ್ಟಿದ್ದೆ 54ರಲ್ಲಿ. ಅಲ್ಲಿ ಆಗ ಡೆಪ್ಟಿ ಕಮಿಷನರು ಕೂಡ ಅಲ್ಲಿಗೆ ಬಂದಿದ್ದರು ಸೇತುವೆ ಉದ್ಘಾಟನೆ ಮಾಡಲಿಕ್ಕೆ. ಹಾಗೆ ಅಲ್ಲಿಂದಲೇ ಅವರು ಮತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅಂಥೇಳಿ 68ರಿಂದ ಕಲ್ಮಡ್ಕದಲ್ಲಿ ಹೆಚ್ಚು ವಾಸ್ತವ್ಯ ಇದ್ದರು ಅವರು. ಇಲ್ಲಿಂದ ಅಲ್ಲಿಗೆ ಹೋದರು. ಅಲ್ಲಿಂದ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟ, ಈ ಸುಳ್ಯ ತಾಲೂಕು ಬೋರ್ಡಿನ ಅಧ್ಯಕ್ಷ 1978ರಲ್ಲಿ ಆಗಿದ್ದರು. 78 ಮತ್ತು 79 ಅಕ್ಟೋಬರ್ನಲ್ಲಿ ಅವರು ತೀರಿ ಹೋಗಿದ್ದಾರೆ. ಹೆಚ್ಚು ಸಮಯ ಇರಲಿಲ್ಲ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು.
ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ್ದು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷ ಇದ್ದರು. ರಾಜಕೀಯ, ಧಾರ್ಮಿಕ, ಸಹಕಾರ ಎಲ್ಲವೂ ಕೂಡ ಅಲ್ವಾ? ಎಲ್ಲವೂ ಎಲ್ಲ ಕೂಡ ಇತ್ತು. ಕ್ಷೇತ್ರದಲ್ಲಿ. ಓಕೆ, ಮುಂದುವರಿಸುತ್ತೇವೆ. ಉದಯಣ್ಣ, ಬಹುಶಃ ಸಹಕಾರ ಕ್ಷೇತ್ರದಲ್ಲಿ ಕೂಡ ಅವರ ಸುದೀರ್ಘ ಸೇವೆ ಸಂದಿದೆ ಮತ್ತು ಅವರನ್ನು ಅದನ್ನು ತಾವೀಗ ಮುಂದುವರಿಸ್ತಾ ಇದ್ದೀವಿ ಅಲ್ವಾ? ಕಲ್ಮಡ್ಕ ಸೊಸೈಟಿ ಅವರು ಅಧ್ಯಕ್ಷರಾಗಿದ್ದರು. ಅದರ ಜೊತೆಗೆ ಇನ್ನಿತರ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರ ಸಹಕಾರ ಕ್ಷೇತ್ರದ ಸಾಧನೆಯನ್ನು ನೆನಪಿಸುವುದಾದರೆ ಸಹಕಾರ ಕ್ಷೇತ್ರದಲ್ಲಿ ನನಗೆ ನೆನಪು ಬರುವಾಗೆ 1975ರಲ್ಲಿ ವಜ್ರ ಮಹೋತ್ಸವ ಅಂತ ಆಗುವಾಗ ಅವರು, ಹೌದು, ಕರ್ನಾಟಕದಲ್ಲಿ ಆಗಿನ ಕಾಲದಲ್ಲಿ ಅದು ಅತ್ಯಂತ ಯಶಸ್ವಿಯಾಗಿ ಅದ್ಧೂರಿಯಾಗಿ ಅವರು ಮಾಡಿದ ನೆನಪಿದೆ. ನಾನು ಚಿಕ್ಕವಾಗ ಅದೇ ಅಣ್ಣ ಈಗ ಹೇಳಿದಾಗೆ ನಮಗೆ ರಾಜಕೀಯಕ್ಕೆ ಮಕ್ಕಳು ಯಾರು ಬರಲೇಬಾರದು ಅಂತ ಅವರ ಹಾಗೆ ಇತ್ತು. ಹೌದು. ಯಾವ ಕಾರಣಕ್ಕೆ ಅಂತ? ಕಾರಣಕ್ಕೆ ಅಂದರೆ ಕಷ್ಟಗಳು, ಕಷ್ಟ ಬರೋದು ಬೇಡ, ಮತ್ತು ಅವರವರ ದಾರಿ ಸಾಮಾಜಿಕ ಬದುಕು ಇರುವಂಥದ್ದು ಅವರಿಗೆ ಕಷ್ಟ ಆಗಿತ್ತು ಅಲ್ವಾ? ಅಂದರೆ ಅವತ್ತಿನ ಕಾಲದಲ್ಲಿ ಸಂದರ್ಭ ಆಗಿತ್ತು. ಸಂದರ್ಭ ಅವತ್ತಿನ ಕಾಲದಲ್ಲಿ ರಾಜಕಾರಣಿಗಳು ಸಹ ಹಾಗೆ ಇದ್ದರು. ಅವತ್ತಿಗೆ ತುಂಬ ಡಿಫರೆನ್ಸ್ ಉಂಟು. ಹಾಗೆ ಅದರನ್ನು ನಮಗೊಂದು ಹೆಮ್ಮೆ ಉಂಟು ಅದರಲ್ಲಿ. ಖಂಡಿತವಾಗಿ ನಾವು ಇವತ್ತು ತಂದೆಯವರನ್ನು ಎಷ್ಟು ನೆನೆಸಿಕೊಂಡ್ರು ನಾವು ಕಮ್ಮಿ, ತಂದೆಯಾಗಿ ಅಂತಲ್ಲ, ಬಹುಶಃ ಅವರು ಮಾಡಿದ ಒಂದು ಪರೋಪಕಾರ ಇರ್ಬೋದು, ಅದು ನಮಗೆ ಪುಣ್ಯವಾಗಿ ನಮಗೆ ಸಿಕ್ಕಿದೆ. ನಮಗೆ ಎಷ್ಟೋ ಕಷ್ಟ ನಷ್ಟಗಳು ಬಂದಿರ್ಬೋದು, ಆದರೂ ದೇವರು ಕಾಪಾಡಿದ್ದಾನೆ. ಎಸ್. ರಮೇಶ್ ಅಣ್ಣ, ಬಹುಶಃ ತಾವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ನೀವು ಕಡೆಯ ಮಗ ಆಗಿರೋದ್ರಿಂದ ಅವರು ಬೇರೆ ಕಡೆಗೆ ಹೋಗೋ, ನೀವು ಕೂಡ ಜೊತೆಯಾಗಿ ಹೋಗ್ತಾ ಇದ್ರಿ ಅಂತ. ತುಂಬ ಪ್ರಭಾವಿ ರಾಜಕಾರಣಿ, ಅನೇಕ ಪ್ರತಿಷ್ಠಿತ ನಾಯಕರ ಒಡನಾಟ ಇತ್ತು. ತಾವು ಗಮನಿಸಿಕೊಂಡ ಹಾಗೆ? ನಾನು ಕಿರಿಯ ಮಗನಾದ ಕಾರಣ ಸ್ವಲ್ಪ ಕೊಂಡಾಟ ಜಾಸ್ತಿ ಇತ್ತು ಸಹಜವಾಗಿ. ಬ್ಯಾಂಗ್ಳೂರಿಗೆ ಹೋಗುವಾಗೆಲ್ಲ ನಾನು ತಂದೆಯೊಟ್ಟಿಗೆ ಹೋಗೋದು. ಕೆಲವೊಮ್ಮೆ ತಂದೆಯವ್ರಿಗೆ ಗೊತ್ತಿಲ್ಲದಾಗೆ ಕಾರಿನಲ್ಲಿ ಕೂತ್ಕೊಂಡಿದ್ದೆ. ಸ್ವಲ್ಪ ದೂರ ಹೋಗುವಾಗ ಅವರಿಗೆ ಗೊತ್ತಾಗಿ ಏನು ಜೋರು ಮಾಡ್ತಿರಲಿಲ್ಲ. ಅಂತೂ ತುಂಬ ಸಲ ಹೋಗಿದ್ದಾನೆ. ದೇವರಾಜ ಅರಸು ಮನೆಯಲ್ಲಿ ಹೋಗಿ ಊಟ ಮಾಡಿದ್ದೇನೆ. ನಾನು, ಅಣ್ಣ, ಎಲ್ಲ ಸಂಪುಟ ಸದಸ್ಯ, ಮಂತ್ರಿ ಏನಿದ್ರು ಅವರ ಮನೆಗೂ ಹೋಗಿದ್ದೇನೆ. ಮನೆಗೂ ಹಲವಾರು ಮಂತ್ರಿಗಳು ಬಂದಿದ್ದಾರೆ. ಕೆ ಎಚ್ ರಂಗನಾಥ್ ಇರ್ಬೋದು, ಮೊಯ್ಲಿಯವರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ಮತ್ತು ತುಂಬ ಇವರು ವೀರಪ್ಪ ಮೊಯ್ಲಿಯವರು, ಅವರ ಅತ್ಯಂತ ಸಮೀಪ ಒಡನಾಟ ಇತ್ತು. ನಾನು ಆಗುವಾಗ ಚಿಕ್ಕವ, ಆದರೂ ಒಂದು 8ನೇ 9ನೇ ಕ್ಲಾಸ್ ಇದ್ದಿರ್ಬೋದು. ಅಂತೂ ನನಗೆ ಅದು ಬೆಂಗಳೂರಿಗೆ ಹೋಗೋದು ಅಂದರೆ ಒಂದು ಇಷ್ಟವೇ. ಅಲ್ಲಿ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಧಾರಣ ಎಲ್ಲ ನೋಡಿದ್ದೇನೆ. ಹಾಗೆ ತಂದೆಯವರಿಗೆ ನನ್ನ ಮೇಲೆ ಒಂದು ಕಿರಿಯ ಮಗ ಅಂತೇಳಿ ಒಂದು ಪ್ರೀತಿ ಜಾಸ್ತಿ ಇತ್ತು, ತಾಯಿಗೂ ಹಾಗೆ ಅದೊಂದು ಅದ್ಭುತ ಅನುಭವ. ಎಸ್. ಅದರ ಜೊತೆಗೆ ರಾಮಭಟ್ರೆ, ಬಹುಶಃ ಮನೆಗೂ ಕೂಡ ದೊಡ್ಡ ದೊಡ್ಡ ನಾಯಕರು ಬರ್ತಾ ಇದ್ರಲ್ಲ? ಹೌದು, ನಾಯಕರು ತುಂಬ ಜನ ಬರ್ತಾಯಿದ್ರು. ಯಾಕಂತೇಳಿದರೆ ಅದಕ್ಕೆ ದೊಡ್ಡ ಬ್ಯಾಂಕಿನ ಅಧ್ಯಕ್ಷರುಗಳು ಅಂದರೆ 1971ರಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಆ ಕಡೆಯಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅವರ ಅಧಿಕಾರಿಗಳು, ಚೇರ್ಮನ್ ಎಲ್ಲ ಬಂದು ಉದ್ಘಾಟನೆ ಎಲ್ಲ ಮಾಡಿದ್ದಿದೆ. ಮತ್ತು ರಾಜಕೀಯ ನಾಯಕರು ತುಂಬ ಜನ ಬಂದಿದ್ದಾರೆ. ಅಂದರೆ ಕೆಲವರನ್ನು ನಾನು ನೆನಪಿಸಿಕೊಳ್ಳೇಬೇಕು. ಯಾಕೆಂತೇಳಿದರೆ ಅಂಥ ವ್ಯಕ್ತಿತ್ವ ಅವರದ್ದು. ಕೆ ಎಚ್ ರಂಗನಾಥ್ ಅಂತೇಳಿ ಪ್ರಾರಂಭದಲ್ಲಿ ಹೇಳ್ತೇನೆ. ಬಹಳ ಅವರು ಸಾಧಾರಣ ಗಾಂಧಿವಾದಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸೊಸೈಟಿ ಫಂಕ್ಷನಿಗೂ ಅವರು ಬಂದಿದ್ದರು, ವಜ್ರ ಮಹೋತ್ಸವಕ್ಕೂ ಬಂದಿದ್ದರು, ಆ ನಂತರವೂ ಬಂದಿದ್ದರು. ಅಂಥವರನ್ನು ಕಾಣುವಂಥದ್ದು ಈಗಿನ ಕಾಲದಲ್ಲಿ ಅಲ್ಲ ಇರ್ಬೋದು, ನಮಗೆ ಗೊತ್ತಿಲ್ಲ ಅಷ್ಟೇ. ಮತ್ತು ಕೆ ಶೆಟ್ಟರು ಅಂತೇಳಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಮಂಗಳೂರಲ್ಲಿ, ರಾಜಕೀಯ ಗುರು ಅಂತ ಹೇಳ್ಬೋದು ತಂದೆಯವರದ್ದು. ಮತ್ತು ಈಗಿನ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆವಾಗ ಕಂದಾಯ ಮಂತ್ರಿಯಾಗಿದ್ದರು, ಅವರನ್ನೂ ಪರಿಚಯ ಇತ್ತು. ಮತ್ತು ವೀರಪ್ಪ ಮೊಯ್ಲಿಯವರ ಸಮಕಾಲೀನರು, ಅವರು MLAಗೆ 1977ರಲ್ಲಿ ನಿಲ್ಲುವಾಗ ತಂದೆಯವರು ಪುತ್ತೂರಿಂದ ಕಂಟೆಸ್ಟ್ ಮಾಡಿತ್ತು. ಹಾಗೆ ಜನಾರ್ದನ ಪೂಜಾರಿಯವರು, ಅವರನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮುತ್ಸದ್ದಿಗಳು ಈಗ ಭಾರಿ ಬೇಸರ ಆಗ್ತದೆ ನಮಗೆ, ಒಳ್ಳೊಳ್ಳೆ ಲೀಡರ್ಗಳು ಇದ್ರಲ್ಲ ಅಂತೇಳಿ. ಬಟ್ ಈಶ್ವರ ಭಟ್ಟು, ನೀವೀಗ ಉಲ್ಲೇಖ ಮಾಡಿದ್ರಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಹೌದು, 1977-78 ಬಹಳ ಸಣ್ಣ ಮತಗಳ ಅಂತರದಿಂದ ಹೌದು ಸೋತಿದ್ರು. ಎಷ್ಟು ಮತಗಳು ಸರ್? ಅದರಲ್ಲಿ 26,600 ತಂದೆಯವರಿಗೆ ಸಿಕ್ಕಿದ್ದು, ಅವರಿಗೆ 600 ಮತ ಜಾಸ್ತಿ. ಅಂದರೆ ಊರಿ ಮಜಲು ರಾಮಭಟ್. ಎಸ್, ಅವರ ಎದುರು
ಬಹುಶಃ ಅವರ ಕಾಲದಲ್ಲಿ ನಾನು ಈಗಾಗಲೇ ಹೇಳಿದಾಗೆ 49 ವರ್ಷದಲ್ಲಿ ಅವರು ಈ ಇಹಲೋಕವನ್ನು ತ್ಯಜಿಸಿದ್ರು. ಬಹುಶಃ ಅವರು ಇರ್ತಿದ್ರೆ ಇವತ್ತು ಅವರು ಶಾಸಕರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಂತ್ರಿಯಾಗಿ ಕೂಡ ಇರ್ತಿದ್ರು ಅಲ್ವಾ? ಅದು ಹೇಳಲಿಕ್ಕಾಗೋದಿಲ್ಲ. ಅಂತೂ ಅವರಿಗೆ ಜನ ಬೆಂಬಲ ಒಳ್ಳೆದಿತ್ತು. ಈ ದುಡ್ಡಿನ ಪ್ರಭಾವ ಇರಲಿಲ್ಲ, ಕಡೆಯವರೆಗೂ ಇರಲಿಲ್ಲ ಅಂತೇಳಿದರೆ ಆ ಸಮಯ ಅವರಿಗೆ. ಮತ್ತು ಹಣದ ಮೇಲೆ ಮೋಹ ಇರಲಿಲ್ಲ. ಹೇಳಿದ ಕೆಲಸ ಆಗಬೇಕು, ಅದು ಸಹ ಜನಪರ ಇರಬೇಕು, ಮತ್ತು ನ್ಯಾಯಯುತವಾಗಿ ಇದ್ದ ಕೆಲಸಗಳನ್ನು ಮಾತ್ರ ಅವರು ಮಾಡ್ತಾಯಿದ್ರು. പക്ഷേ ಇನ್ನೊಂದು ಸಂಗತಿಯನ್ನು ಕೇಳಿದ್ದೇನೆ, ಅವರು ಏನು ಅಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸೋತಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅವರಿಗೆ ಒಂದು ಪತ್ರ ಬರೀತಾರೆ ಅಂತ. ಹೌದು, ಅದು ಇದೆಯಾ? ಅದು ಇದ್ದೆ, ಅದು ಇಲ್ಲಿದೆ, ಕೊಡ್ತೀನಿ. ಸೋತಾಗ 1977 ಅಂತಲ್ಲ. ಇದು ಬೆಟ್ಟ ಈಶ್ವರ ಭಟ್ ಅವರು 1977-78ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ ಮತ್ತು ಪರಾಭವಗೊಳ್ತಾರೆ. ಆ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ಪತ್ರ, ಬಹುಶಃ ಅವರೊಂದಿಗೂ ಕೂಡ ಒಡನಾಟ ಇತ್ತು, ಹೇಗೆ ಇತ್ತು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವಾಗ ನಾನು ನನ್ನ ತಂದೆಯವರು ಹೋಗಿದ್ದೇವೆ ಅಲ್ಲಿ ದೇವಸ್ಥಾನ. ಅಷ್ಟು ಹತ್ತಿರದಿಂದಲೇ ನಾವು ಇಂದಿರಾ ಗಾಂಧಿ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರು. ಹೆಲಿಕಾಪ್ಟರಲ್ಲಿ ಬಂದು ಹೆಚ್ಚು ಹೊತ್ತಿರಲಿಲ್ಲ ಅವರು. ಆ ಸಮಯದಲ್ಲಿ ಮಿಸ್ಟರ್ ಭಟ್ ಅಂತ ಹೇಳ್ತಾ ಇದ್ರು ತಂದೆಯವರು. ಅಂತೇಳಿ ಚಿಕ್ಕಮಗಳೂರಲ್ಲಿ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಾಗ ಕೂಡ 1 ತಿಂಗಳು ಮನೆಗೆ ತಂದೆಯವರು ಬರಲಿಲ್ಲ, ಅಲ್ಲಿದ್ದರು. ಆ ಟೈಮಿನಲ್ಲಿ ಹಾಗೆ ಇತ್ತು ರಾಜಕೀಯ ಅಂತೇಳಿದರೆ, ಅಷ್ಟು ಸರ್ವಿಸ್ ಮೆಂಟ್ಯಾಲಿಟಿ ಓರಿಯೆಂಟೆಡ್ ಆಗಿತ್ತು. ಬಹುಶಃ ಬದುಕಿದ್ದು ಅತ್ಯಲ್ಪ ಸಮಯವಾದರೂ ಕೂಡ ಆ ಸಂದರ್ಭದಲ್ಲಿ ಅನೇಕ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ಬೋದು. ಸಾಮಾಜಿಕ ಸೇವೆಯಲ್ಲಿ ಕೂಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ತಾರೆ. ಉದಯಣ್ಣ, ಪ್ರತಿಯೊಬ್ಬ ನಾಯಕರು ಕೂಡ ಅವರು ಅನೇಕ ಅಭಿವೃದ್ಧಿಗಳು, ಅವರು ಸುಳ್ಯ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದವರು ರಾಜಕೀಯ ಸಾಮಾಜಿಕ ಬದುಕಿನಲ್ಲಿ. ಒಂದು ನೆನಪು ಮಾಡುವುದಾದ್ರೆ ಕೆಲವು ಕಾರ್ಯಗಳನ್ನು ಹೇಳುವುದಾದರೆ ತಂದೆಯವರು ಮಾಡಿರುವಂಥ. ತಂದೆಯವರು ಮಾಡಿದ್ದು ಅಂತೇಳಿದರೆ ಒಂದು ವಿಚಾರ ನನಗೆ ಹೇಳ್ತೇನೆ. ಅಂತೇಳಿದರೆ ಮೊದಲು 78ರಲ್ಲಿ ನಾನು ಕೂಡ ತಂದೆಯವರೊಟ್ಟಿಗೆ ಹೆಚ್ಚು ಒಡನಾಟ ಇತ್ತು ನಂದು. ಅಂದರೆ ನಮ್ಮ ಕಾರಿನ ಡ್ರೈವರ್ ರಜೆಯಲ್ಲಿ ಹೋದಾಗ ನಾನೇ ಹೋಗೋದು ಆ ಸಮಯದಲ್ಲಿ. ಹಾಗೆ ಬೆಂಗಳೂರೆಲ್ಲ ಸುತ್ತಾಡುವಾಗ ನನಗೆ ಕೆಲವು ವಿಚಾರಗಳನ್ನೆಲ್ಲ ಗೊತ್ತಿತ್ತು. 1978ರಲ್ಲಿಯೂ ಕೂಡ ಅನುದಾನ ಹೆಚ್ಚು ಬರ್ತಾ ಇರಲಿಲ್ಲ. ಇಲ್ಲಿ ಬಿ ಡಿ ಒ ಆಫೀಸು ಮತ್ತು ಇದ್ದ ಆಫೀಸು ಹೆಚ್ಚು ಅನುದಾನ ಬರಲಿ. ಆಗ ಹೇಳ್ತಾ ಇದ್ದರು ತಂದರು, ಯಾವ ಕೆಲಸ ಮಾಡಲಿಕ್ಕೂ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಅಂತೇಳಿ. ಅಂತೂ ಕೆಲವು ಶಾಲೆಯ ಆಡಳಿತ ಇಂಥದ್ದೆಲ್ಲ ನೋಡಿಕೊಂಡು ಬಂದು. ಮತ್ತು ಇನ್ನೊಂದು ವಿಚಾರ ಅಂತೇಳಿದರೆ, ಕರ್ನಾಟಕಕ್ಕೆ ಹೋದ ಮೇಲೆ ಅಲ್ಲಿ ರಸ್ತೆಯೂ ಸಂಪರ್ಕ ಸರಿ ಇರಲಿಲ್ಲ, ಬಸ್ಸಿನ ವ್ಯವಸ್ಥೆಯೂ ಇರಲಿಲ್ಲ. ಅಲ್ಲಿಗೆ ಬಸ್ಸು ಕೂಡ, ಅಲ್ಲಿಗೆ ಫಾಲ್ಟ್ ಬಸ್ಸು ಕೂಡ ಮಾಡಿಸಿದ್ದು ತಂದೆಯವರೇ. ಮತ್ತು ರಸ್ತೆಯೂ ಕೂಡ ಇಂಪ್ರೂವ್ಮೆಂಟ್. ಕಡೆಗೆ ಅಲ್ಲಿ ಒಂದೇ ಒಂದು ಹೋಟೆಲ್ಲೂ ಇರಲಿಲ್ಲ ಡ್ರೈವರಿಗೆ ಬಂದರೆ. ತಂದೆಯವರು ಹೇಳಿದರು, ನೀವು ಹೋಟೆಲ್ ವ್ಯವಸ್ಥೆ ಆಗುವವರೆಗೆ ನಮ್ಮ ಮನೆಗೆ ಬನ್ನಿ, ಬೆಳಿಗ್ಗೆ ಕಾಫಿಗೂ ಮತ್ತು ರಾತ್ರಿ ಊಟಕ್ಕೂ ಅಂತ. ಹಾಗೆ ಬಂದೊಂದು ಸರಿ ನನಗೂ ನೆನಪುಂಟಲ್ಲಿ. ಅಲ್ಲ, ಇದು ನಾವು ಮಾಡಬೇಕಾದ ಕರ್ತವ್ಯ ಅಂಥೇಳಿ. ಹಾಗೆ ರಸ್ತೆ ಸಂಪರ್ಕ ಮತ್ತು ಎಷ್ಟೋ ಜನರಿಗೆ ಸಹಕಾರ ನೀಡಿದ್ದು, ಸಮಸ್ಯೆಗಳನ್ನು ಪರಿಹರಿಸಿದ್ದು, ಇಂಥದ್ದು ತುಂಬ ಇದೆ. ಮತ್ತು ತಂದೆಯವರು ಅಂತೇಳಿದರೆ, ಈ ಭೂ ಸುಧಾರಣೆ ಬಂದಾಗ ನನ್ನ ತಾಯಿಗೆ ಬಂದ ಸ್ಥಳ ಪಂಜದಲ್ಲಿ ತುಂಬ ಇತ್ತು, ಒಂದು 50 ಎಕರೆ ಅಷ್ಟಿತ್ತು. ಅಲ್ಲಿ 3 ಪಾರ್ಟಿಯವರು ಅಲ್ಲಿ ಹೊಸ ಸ್ಥಳ ವಾಸ್ತವ್ಯ ಇದ್ದರು. ಆಗ ತಂದೆಯವರೇ ಅವರಿಗೆ ಬಿಟ್ಟು ಕೊಟ್ಟದ್ದುಂಟು. ಹಾಗೆಯೇ ಇಂಥ ಕೆಲಸಗಳು. ಮತ್ತು ತುಂಬ ಈ ಜಿಲ್ಲಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಷ್ಟೋ ಜನರಿಗೆ ಈ ಬ್ಯಾಂಕಿಗೆ ಕೆಲವು ಅಪಾಯಿಂಟ್ಮೆಂಟ್ ಮಾಡಿಸಿದ್ದು ಬೇರೆ ಮುಖಾಂತರ. ಮತ್ತು ಶಿಕ್ಷಕರ ನೇಮಕದಲ್ಲಿ, ಅಂದರೆ ಆಗ ಬದರಿ ನಾರಾಯಣ ಅಂತೇಳಿ ಮಿನಿಸ್ಟ್ರ್ ಇದ್ದರು, ಅವರು ಕೂಡ ಸಹಕಾರ ನೀಡಿ ಇಂಥದ್ದು ತುಂಬ ಕೆಲಸ ಮಾಡಿದ್ದಾರೆ, ಸಾರ್ವಜನಿಕವಾಗಿಯೂ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ 3 ಪುತ್ರರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಪ್ರಿಯ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಮರೆಯದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಳ್ಯ ತಾಲೂಕಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಅನೇಕ ಕೊಡುಗೆಗಳನ್ನು ನೀಡಿದ ಮಹಾನ್ ವ್ಯಕ್ತಿತ್ವ ದಿವಂಗತ ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ ನಾವು ಈ ಎಪಿಸೋಡ್ನಲ್ಲಿ ಮಾತಾಡ್ತಾ ಇದ್ವಿ. ಅವರ ಪುತ್ರರಾಗಿರುವಂಥ ಬೆಟ್ಟ ರಾಮ್ ಭಟ್, ಉದಯಕುಮಾರ್ ಬೆಟ್ಟ, ರಮೇಶ್ ಬೆಟ್ಟ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಮೂಲತಃ ಕೃಷಿಕರಲ್ಲ ಸರ್? ಹೌದು. ಅದ್ರ ಜೊತೆಗೆ ಹೈನುಗಾರಿಕೆಯಲ್ಲೂ ಕೂಡ ತುಂಬ ಪ್ರೀತಿ ಅಂತ ಕೇಳಿದ್ದೇನೆ. ಹೈನುಗಾರಿಕೆ ಹೌದು. ಹೇಗೆ ಅವರ ಕೃಷಿ ಮತ್ತು ಹೈನುಗಾರಿಕೆಯ ಬಗ್ಗೆ? ಕೃಷಿಯಲ್ಲಿ ನಮಗೆ ಒಳ್ಳೆಯ ಆಸಕ್ತಿ ತಂದೆಯಿಂದಲೇ ಬಂದದ್ದು. ಅವರು ನೆಟ್ಟ ಅಡಿಕೆ ಗಿಡ ಈಗಲೂ ಉಂಟು. ಅಂದರೆ ಅಷ್ಟು ಅಚ್ಚುಕಟ್ಟು ಕ್ಲೀನ್ ಕೆಲಸ ಅವರದ್ದು. ಅದನ್ನು ನಾವು ಅವರು ಅವರು ಕೆಲವು ಕ್ರಾಂತಿಗಳನ್ನೇ ಮಾಡಿದ್ರು. 1972ನಲ್ಲಿ ಸ್ಪ್ರಿಂಕ್ಲರ್ ಹಾಕಿಸಿದ್ರು. ಹೌದು. ಗ್ರಾವಿಟಿಯಲ್ಲಿ ವರ್ಕ್ ಮಾಡಲಿಕ್ಕೆ ಒಂದು ದೊಡ್ಡ ಟ್ಯಾಂಕ್ ಎಲ್ಲ ಮೇಲೆ ಮಾಡಿ, ಅಂದರೆ ಹಾಗಿರುವ ವ್ಯವಸ್ಥೆಯನ್ನು ಅವರು ಅವತ್ತೇ ಮಾಡಿದ್ರು. ನಾವು ನಮ್ಮಿಂದ ಆದಷ್ಟು ನಾವು ಉತ್ಪತ್ತಿಯನ್ನು ಜೊತೆಗೆ ಹೈನುಗಾರಿಕೆ ಡೈರಿಯನ್ನು ಕೂಡ ಸ್ಥಾಪನೆ ಮಾಡಿ. ಹೌದು, ಡೈರಿ ನನ್ನ ಹೆಸರಿನಲ್ಲಿ ಉದಯಕುಮಾರ್ ಡೈರಿ ಉದಯ ಡೈರಿ ಫಾರ್ಮ್ ಸುಳ್ಯ ಅಂತ ಸುಳ್ಯದಲ್ಲಿ ಬೀರಮಂಗಲದಲ್ಲಿ ತಂದೆಯವರಿಗೆ ಜಾಗ ಇತ್ತು. ಅಲ್ಲಿ ನನ್ನ ಹೆಸರಿನಲ್ಲಿ ಡೈರಿ ಇತ್ತು, ಡೈರಿ ಫಾರ್ಮ್ ಇತ್ತು. ಮತ್ತು ಅವರು ತೀರಿ ಹೋಗುವಾಗಲೂ ಕೂಡ ನಮ್ಮಲ್ಲಿ ಡೈರಿ ಫಾರ್ಮ್ ಇತ್ತು. ನಾವು ಪುತ್ತೂರಿಗೆ ಆವಾಗಿನ ಕಾಲದಲ್ಲಿ ಬಸ್ನಲ್ಲಿ ತಗೊಂಡು ಹೋಗ್ತಿತ್ತು ಹಾಲು. ಪುತ್ತೂರಿಗೆ 100 ಲೀಟ್ರ್ ಹಾಲು ಅವಾಗಲೇ ಮಾಡ್ತಾಯಿದ್ರು. ರಮೇಶ್ ಅಣ್ಣ, ಏನು ಈ ಸಮಾಜದ ಬಗ್ಗೆ ಅವರಿಗೆ ಕನಸುಗಳು ಏನಿತ್ತು? ಮುಖ್ಯವಾಗಿ ಬಡಬಗ್ಗರ ಧ್ವನಿಗೆ ಹೋಗೊಡ್ಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು, ಅವರ ಜೀವನದ ಮಟ್ಟವನ್ನು ಸುಧಾರಿಸಬೇಕು. ದೇಹಿಯಿಂದ ಬಂದವರನ್ನು ಯಾರನ್ನು ಆಗುವುದಿಲ್ಲ ಇಲ್ಲ ಅಂತ ಹೇಳಿದವರಲ್ಲ. ಅಂಥ ಒಂದು ಗಾಂಭೀರ್ಯದಿಂದ ಅವರು ಜೀವನ ಮಾಡಿದವರು. ಅದರ ಜೊತೆಗೆ ಒಬ್ಬ ನಾಯಕ ಒಂದು ಸಾರ್ವಜನಿಕ ವ್ಯಕ್ತಿತ್ವವನ್ನು ರೂಢಿಸಿಕೊಂಡ ಹೊರಗಡೆ ಇರಬೇಕಾಗತ್ತೆ. ಮನೆಗೆ ಹೇಗೆ ಟೈಮ್ ಕೊಡ್ತಾ ಇದ್ರು? ಮನೆಗೆ ಅಂತ ಹೇಳಿದರೆ ಅವರು ಹೆಚ್ಚಾಗಿ ದಿವಸ ಹೋಗಲಿಕ್ಕಿತ್ತು, ರಾತ್ರಿ ಬರುವಂಥದ್ದು. ಆದರೆ ಒಂದಿತ್ತು, ಅದೇ ಕೃಷಿಯಲ್ಲಿ ಇಂಟ್ರೆಸ್ಟ್ ಅಂತ ಹೇಳೋದಕ್ಕೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ತೋಟಕ್ಕೆ ಲೈಟ್ ಹಿಡ್ಕೊಂಡು ಹೋಗಿ ಏನೆಲ್ಲ ಕೆಲಸ ಆಗಿದೆ ಅಂತೇಳಿ ಒಂದು ನೋಡುವಂಥ. ಬೆಳಗ್ಗೆ ಹೋಗುವ ಮೊದಲು 7 ಗಂಟೆಗೆ ಹಗಲು ಬೇರೆ ಕಡೆಗೆ, ಬೆಳಿಗ್ಗೆ 7:07ವರೆಗೆ ಮನೆಯಿಂದ ಹೊರಟಾಯಿತು. ಅಮ್ಮ ನೋಡ್ತಾ ಇದ್ದರು ಕೃಷಿ ಕಾರ್ಯಗಳನ್ನೆಲ್ಲ ಅಲ್ಲಿ ಕಲ್ಮಡ್ಕದಲ್ಲಿ. ಹಾಗೆ ಕೃಷಿಯ ಬಗ್ಗೆ ಅಂತ ಹೇಳಿದರೆ ಲಾಸ್ಟಿಗೆ ಅವರು ತೀರು ಹೋಗುವಾಗ ಅಲ್ಲಿ ಉತ್ತಮ ಫಸಲು ಕೂಡ ಇತ್ತು. ಒಂದು 50 ಕಂಡಿ ಅಡಿಕೆ ಆಗುವಷ್ಟು ಆಗಿನ ಟೈಮ್ನಲ್ಲಿ. ಏನು ವಾಹನ ಅಂದರೆ 1968ರಲ್ಲಿ 67-68ರಲ್ಲಿ ಫಸ್ಟಿಗೆ ಮೋರಿಸ್ ಮೈನರ್ ಇತ್ತು ಫಸ್ಟಿಗೆ, ಆಯ್ತಲ್ಲ. ಮತ್ತು ಅದು ಸ್ವಲ್ಪ ಸಮಯ ಇತ್ತು, ಮತ್ತು ಫೀಟ್ ಬಂತು, ಮತ್ತು ವಾಹನ ಮಾತ್ರ ತುಂಬ ಆಗಿದೆ. ಅವರೇ ಡ್ರೈವ್ ಮಾಡ್ತಾಯಿದ್ರು. ಡ್ರೈವಿನಲ್ಲಿ ಅವರು ಬೆಂಗಳೂರಿಗೆ ಹೋಗೋ ಲಾಸ್ಟಿಗೆ ಮಾತ್ರ ಡ್ರೈವರ್ ಇದ್ದರು. ಫಸ್ಟಿಗೆ ಅವರೇ ಬಂತು.
ಸುಮಾರು ಒಂದು 35-40 ವರ್ಷದ ಮತ್ತೆ ಡ್ರೈವರ್ ಇದ್ದರು. ಅವರಿಗೆ 40 ವರ್ಷ ತುಂಬುವಾಗ ಹಾಗೆ ಅಂಬಾಸಡರ್ ಇತ್ತು, ಹೆಚ್ಚು ಅಂಬಾಸಡರ್ ಜೀಪು. ಮತ್ತು ಆ ಜೀಪಿಗೆ ಟ್ರೈಲರ್ ಇಂಥದ್ದೆಲ್ಲ ಹಳ್ಳಿಗೆ ಬೇಕಲ್ಲ, ಇದೆ. ಮತ್ತೆ ಮಾತ್ರ ಅದೇ ಲಾಸ್ಟಿಗೆ ಜೀಪೇ ಇದ್ದದ್ದು ಅವ್ರು ತೀರಿ ಹೋಗುವಾಗ. ಲಾರಿ ಒಂದು 3 ಲಾರಿ ಕೂಡ ಇತ್ತು ಆ ಟೈಮಲ್ಲಿ. ಜನಗಳಿಗೆ ಈ ಶ್ರೀರಾಮ ಗುಡ್ಸ್ ಟ್ರಾನ್ಸ್ಪೋರ್ಟ್ ಅಂತ ನನ್ನ ಹೆಸರು ಇಟ್ಟದ್ದು ಅದಕ್ಕೆ. ಶುರು ಫಾರ್ಗ್ ಆಯಿತು, ಮತ್ತು ಬೆನ್ಸ್ ಬಂತು, ಮತ್ತು ಅದರಲ್ಲಿ ನೋ ಲಾಸ್ ನೋ ಪ್ರಾಫಿಟೇ ಇತ್ತದು. ಈಗ ಹೌದಣ್ಣ, ತಂದೆಯವರಿಂದ ನೀವು ತುಂಬ ಗಮನಿಸಿದವರ ಗುಣಗಳು ಯಾವುವು ಮತ್ತು ನಿಮಗೆ ಆದರ್ಶ ಆಗುವಂಥವರ ಗುಣಗಳು? ನಮಗೆ ಆದರ್ಶ ಅಂದರೆ ದೇವರದ್ರಲ್ಲಿ ಅವರಿಗೆ ಮೊದಲಿನದಾಗಿ ಅಹಂಕಾರ ಮಾಡಬಾರದು. ಬಡವ ಅಥವಾ ಸ್ವಲ್ಪ ಕೀಳು ಜಾತಿ ಅಂತ ಮಾತಾಡಿದರೆ ಅವರು ಹೊಡೆದೇ ಬಿಡ್ತಿದ್ರು ನಮಗೆ. ನಾವು ಇವತ್ತಿಗೂ ಅದನ್ನು ದೇವರ ದಯದಿಂದ ಅದು ನಮಗೆ ಮೊದಲನಾಗಿ ಅವರು ಕಳಿಸಿದ ಪಾಠ. ನಾವು ಎಲ್ಲರಲ್ಲೂ ಸಮಾನವಾಗಿ ಅಹಂಕಾರ ಒಂದು ತೋರಿಸಲಿಕ್ಕೆ ಆಗಿದೆ. ಇನ್ನೊಂದು ಸ್ವಾಭಿಮಾನ, ಎರಡು. ರಮೇಶ್ ಮುಂದುವರಿಸಿ. ಅಂದರೆ ಅವರು ಎಲ್ಲ ಸಮುದಾಯದವರ ಪ್ರೀತಿಯನ್ನು ಗಳಿಸಿದವರು. ಅವರಿಗೆ ಆ ಜಾತಿ ಈ ಜಾತಿ ಅಂತ ಇರಲಿಲ್ಲ. ಆದರೆ ಅವರು ಯಾವುದೇ ಒಂದು ಪಂಚಾಯತಿಗೆಲ್ಲ ಬರ್ತಿದ್ರು, ನ್ಯಾಯಸಮ್ಮತವಾಗಿ ಪಂಚಾಯತಿಗೆ ಮಾಡ್ತಿದ್ರು. ಬಹುಶಃ ಅವರು ಹೇಳ್ತಾ ಇದ್ರು, ಪಂಚಾಯತಿಗೆ ಹೆಚ್ಚು ಹೊತ್ತು ಇರ್ತಿರ್ಲಿಲ್ಲ, 5 ನಿಮಿಷ 10 ನಿಮಿಷ ಅಂದರೆ ತಂದೆಯವರು ಹೇಳಿದ್ದದು ಫೈನಲ್ ಜಡ್ಜ್. ಹೌದು, ಹಾಗೆ. ಮತ್ತು ಮಕ್ಕಳನ್ನೆಲ್ಲ ತುಂಬ ಪ್ರೀತಿಸ್ತಿದ್ರು. ನಮ್ಮ ದೊಡ್ಡಣ್ಣ ವಿಜಯ ಬ್ಯಾಂಕಲ್ಲಿ ಇದ್ರು ಅವಾಗ. ಸುಂದರಂ ಶೆಟ್ರೆ ಬರಲಿ ಅಂತೇಳಿ, ಈಗ BOB ಆಗಿದೆ. ನಂತರ ಡಾಕ್ಟ್ರು ಕಲಿಸಿದ್ರು ಅಣ್ಣನಿಗೆ. ಅವರೊಂದು ಯಶಸ್ವಿ ಡಾಕ್ಟರಾಗಿ 38-40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರು ಸಹ ಹಾಗೆ. ಅವರು ಮತ್ತೆ ಕೃಷಿ ನೋಡಲಿಕ್ಕೆ ಬಂದರು. ಕ್ಯಾಂಪ್ಕೋ ಸುಬ್ರಾಯ ಭಟ್ರು ಮತ್ತು ತಂದೆಯವರು ಭಾರಿ ಆತ್ಮೀಯರು. ಇವರು ಡೈರೆಕ್ಟರ್ ಆಗಿದ್ರ, ತಂದೆಯವರು ಅಧ್ಯಕ್ಷರಾಗಿ. ಒಂದು ಟರ್ಮ್ ನನಗೆ ಸರಿ ನೆನಪಿದೆ, ಕ್ಯಾಂಪ್ಕೋ ಜನರಲ್ ಬಾರ್ಡ್ ಮೀಟಿಂಗ್ನಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲಿಂದ ಹಾಸ್ಪಿಟಲೈಸ್ ಆಯಿತು. ವರ್ಣ ಸುಬ್ರಾಯ ಮತ್ತು ಅವರು ಬಹಳ ಆತ್ಮೀಯ ಮಿತ್ರರು. ಈ ಕ್ಯಾಂಪ್ಕೋ ಸ್ಥಾಪನೆಯ ಮುಂಚಿತವಾಗಿ 1 ವಾರ 10 ದಿವಸ ಟೂರ್ ಹೋಗಿದ್ದಾರೆ. ಬಹುಶಃ ಸುಬ್ರಹ್ಮಣ್ಯ ಮತ್ತು ತಂದೆ ಕಾಡುಮಾಡ ಮಹಾಬಲಿ ಶೆಟ್ಟಿ ಹೋದ್ರು, ಬಂಟ್ವಾಳ ನಾರಾಯಣ 1 ವಾರ ಉತ್ತರ ಭಾರತ ಪ್ರವಾಸ. ಯಾಕೆಂದರೆ ಮಾರ್ಕೆಟಿಂಗ್ ಹೇಗಿದೆ ಅಲ್ಲಿ ನೋಡಬೇಕಲ್ಲ, ಹೋಗಿದ್ದಾರೆ. ನೆನಪಿದೆ ನನಗೆ. ಹಾಗೆ ಸುಬ್ರಹ್ಮಣ್ಯ ತಂದೆಯವರು ತಿರುಗಿ ಹೋದ ನಂತರ ಅವರ ಶವವನ್ನು ಅವರು ಇಲ್ಲಿ ಇಟ್ಟುಕೊಂಡು, ಮಡಿಲಲ್ಲಿ ಇಟ್ಟುಕೊಂಡು ಮನೆಯವರೆಗೆ ಬಂದಿದ್ದಾರೆ. ಅಷ್ಟು ಪ್ರೀತಿ ಅವರಿಗೆ. ಓಕೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಪ್ರಮುಖ ಹುದ್ದೆಗಳನ್ನು, ಬಹುಶಃ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇದ್ರಲ್ಲ, ಜಿಲ್ಲಾ ಕಾಂಗ್ರೆಸ್ಗೆ ಪ್ರಧಾನ ಕಾರ್ಯದರ್ಶಿ ಹಲವಾರು ವರ್ಷ ಇದ್ದರು. ಆಗೆಲ್ಲ ಹೇಗೆ ಅಂತ ಹೇಳಿದರೆ ಒಬ್ಬರೇ ಪ್ರಧಾನ ಕಾರ್ಯದರ್ಶಿಗಳು, ಪ್ರೆಸಿಡೆಂಟ್ ಇದ್ದ ಹಾಗೆ. ಹಾಗೆ ಪಾರ್ಟಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು. ಅಂದರೆ ಹಾಗೆ ಕೆಲವು ವಿರೋಧ ಕಟ್ಟಿಕೊಳ್ಳಲಿಕ್ಕೂ ಸಾಕು. ಅಂದರೆ ರಾಜಕೀಯ ಯಾರು ಶಾಶ್ವತ ಶತ್ರು ಇಲ್ಲ ಮಿತ್ರ ಇಲ್ಲ ಅಂತೇಳಿ ಹೇಳಿದಾಗೆ ಹಾಗೆ ತುಂಬ ಸಫರಾಗಿದ್ದಾರೆ ಅವರು. ಅಂದರೆ ಈ ಸ್ಥಾನಗಳೆಲ್ಲ ಬಂದದ್ದು ಬಯಸಿ ಬಂದದ್ದಲ್ಲ, ಅಂದರೆ ಜನರ ಬೆಂಬಲದಿಂದಾಗಿ ಅದು ಒಂದೊಂದೇ ಮೇಲೆ ಅರ್ಹತೆ ಇದ್ದ ಕಾರಣ ಅವರಿಗೆ ಸಿಕ್ಕಿಕೊಂಡಿತ್ತು. ಅದರಿಗೆ ಲಾಸ್ಟಿಗೆ ಕಷ್ಟ ಆಗ್ತದೆ ಅಂತೆಲ್ಲ ಹೇಳಿಕೊಂಡಿದ್ದರು. ಚುನಾವಣೆಯ ಪರಾಭವವಾದ ಮೇಲೆ ಮತ್ತೆ ತಾಲೂಕು ಬೋರ್ಡ್ ಪ್ರೆಸಿಡೆಂಟರಾಗಿ ಮತ್ತು ಹೀಗೆ ಆರೋಗ್ಯದ ಮಟ್ಟಿಗೂ ಸ್ವಲ್ಪ ಜಾಗ್ರತೆ ಇಟ್ಟುಕೊಂಡಿದ್ದರು ಅವರು. ಬ್ಯಾಂಗ್ಳೂರಿಂದ ಬರುವಾಗೆಲ್ಲ ಸ್ವಲ್ಪ ಸಣ್ಣ ಮಟ್ಟಿಗೆ ಅಟ್ಯಾಕ್ ಎಲ್ಲ ಆಗಾಗ ನೋವು ಎಲ್ಲ ಹೇಳ್ತಾ ಇದ್ದರು. ಮತ್ತೆ ಕಡಿಮೆ. ಹೇಗೆ ಅವರ ದಿರಿಸು ವಸ್ತ್ರಧಾರಣೆ ಎಲ್ಲ ಹೇಗೆ? ವಸ್ತ್ರಧಾರಣೆ ಪಂಚೆ, ಇದು ಜುಬ್ಬ, ಪೈರ, ಹೌದು ಅದೇ. ಮತ್ತು ಪ್ಯಾಂಟ್ ಎಲ್ಲ ಹಾಕ್ತೇವೆ ಇರಲಿಲ್ಲ. ಉದಯಣ್ಣ, ಬಹುಶಃ ಅವರು ಮುನ್ನಡೆಸಿದಂಥ ಸಂಸ್ಥೆಯನ್ನು ನೀವು ಮುನ್ನಡೆಸ್ತಾ ಇದ್ದೀರಿ. ಕಲ್ಮಡ್ಕ ನಿಮ್ಮ ಅವಧಿಯಲ್ಲಿ ಶತಮಾನೋತ್ಸವ, ಆಗ ವಜ್ರ ಮಹೋತ್ಸವ. ಓಕೆ. ಹೇಗೆ ನಿಮಗೆ ಅವರಿಂದ ಹೇಗೆ ಪ್ರೇರಣೆ ಸಿಕ್ಕಿದೆ ಸಹಕಾರ ಕ್ಷೇತ್ರದಲ್ಲಿ? ಸಹಕಾರಿ ಕ್ಷೇತ್ರಕ್ಕೆ ನಾನು ಅನಿವಾರ್ಯವಾಗಿ ಬಂದೆ. ನಿಜವಾಗಿ ರಾಜಕೀಯಕ್ಕೂ ನನಗೆ ನನ್ನ ತಂದೆಯವರ ಸ್ನೇಹಿತರಾಗಿದ್ದರು ಮುಂಡೋಡಿ ಬೆಳೆಪಗೌಡರ ಮಗ ನಿತ್ಯಾನಂದ ಮುಂಡೋಡಿ ಅವರು ನನ್ನನ್ನು ರಾಜಕೀಯಕ್ಕೆ ಎಳೆದಾಕಿದ್ದವರು. ನಾನಿಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ. ಆನಂತರ ನಾನು ಜಾಕಿ ಮಾಧವಗೌಡರು ನನ್ನನ್ನು ಅಧ್ಯಕ್ಷ ಮಾಡಿದ್ದೆ.
ಕೆ ಮಾಡೇಗೌಡರು ನನ್ನನ್ನು ಅಧ್ಯಕ್ಷ ಮಾಡಿದರು. ಅವಾಗ ಏನೋ ತಂದೆಯವರು, ಅವಾಗ ನಾನು ಆ ಥರ ಅಂತ ಸ್ಫೂರ್ತಿ ತಂದೆಯಿಂದ ಅಂತ ಹೇಳಲಿಕ್ಕೆ ನಾನು ತುಂಬ ಚಿಕ್ಕದಿದ್ದೆ. ಅವ್ರು ಮಾಡಿದಂಥ ಕೆಲಸಗಳು ನನಗೆ ನೆನಪು ಸ್ವಲ್ಪ ಇದೆ. ನನಗೆ 17 ವರ್ಷ ಅವರು ತೀರಿ ಹೋಗಿರುವಾಗ ನಾವೆಲ್ಲ ಕಲಿತಾ ಇದ್ದು ಆವಾಗ. ಬಹುಶಃ ನಂತರದ ಇದರಲ್ಲಿ ಅಲ್ಲಿಯ ಡೆವಲಪ್ಮೆಂಟ್ಸ್ ಅವರು ಒಂದೇ ಆವಾಗ ಆ ಮಜ್ಜರ ಮಹೋತ್ಸವದ ಆದ ವರ್ಷ ಅವರು ಅಲ್ಲಿ ಅಧ್ಯಕ್ಷರಾದ ಸ್ಟಾರ್ಟ್ ಆದ್ದು. ಬಹುಶಃ ನಾನು ಒಂದು ರೀತಿ ಅವರ ಏನು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ ಆ ರೀತಿಯಾಗಿ ಬಹುಶಃ ಈ ಒಬ್ಬನಿಗೆ ಅನ್ಯಾಯ ಮಾಡಬಾರ್ದು, ಒಬ್ಬನಿಗೆ ತೊಂದರೆ ಮಾಡಬಾರ್ದು, ಈ ಥರದ ವಿಷಯ ಇರೋದೇ ಸಹಕಾರಿಯಲ್ಲಿ. ಅದು ನನಗೆ ಒಳ್ಳೆಯ ಇದು ಕೊಟ್ಟಿತ್ತು ನಮಗೆ. ರಮೇಶ್ ಅಣ್ಣ ಬಹುಶಃ ವ್ಯಾಜ್ಯದ ಬಗ್ಗೆ, ಈ ವ್ಯಾಜ್ಯಕ್ಕೆ ಪಂಚಾಯತಿಗೆಯನ್ನು ನಡೆಸಲಿಕ್ಕೆ ಕೂಡ ಹೋಗ್ತಾ ಇದ್ರು ಅಂತ ಅಲ್ವಾ? ಅನೇಕ ಕಡೆ ಹೋಗ್ತಾ ಇದ್ರು. ಮೊನ್ನೆ ನಾವು ಜಾಕೆ ಪರಮೇಶ್ವರ ಗೌಡರ ಬಗ್ಗೆ ಮಾತಾಡೋದ್ರು ಕೂಡ ಬಹುಶಃ ಅಂಥ ಕಾಲದಲ್ಲಿ ಆಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಒಪ್ಪುವಂಥ ಸನ್ನಿವೇಶ ಇತ್ತು. ಅಂಥ ನೆನಪುಗಳನ್ನು ಹೇಳುವುದಾದ್ರೆ ನಾನು ಶಾಲೆಗೆ ಹೋಗ್ತಾ ಇದ್ದೆ, ಸಣ್ಣ ಒಂದು 8, 9ನೇ ಕ್ಲಾಸ್ ಇದ್ದೆ. ಆದರೆ ಡೈಲಿ ಮನೆಗೆ ಜನ ಬರ್ತಾ ಇದ್ದರು. ಅಂದರೆ ಲೇಟ್ ಆದರೆ ತಂದೆಯವರು ಮಂಗಳೂರಿಗೆ ಹೋಗ್ತಾರಲ್ಲ, ಅವರು ಸಿಗಬೇಕಲ್ಲ, ಹಾಗೆ. ಮತ್ತು ಹಲವಾರು ನಾನು ಕೇಳ್ಪಟ್ಟಿದ್ದೇನೆ ಏನಂದರೆ ಈ ಭೂಮಸೂದೆ ಬಂತಲ್ಲ, ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೆ. ಬಹುಶಃ ಸಮಾಜಕ್ಕಾಗಿ ಇಷ್ಟು ವರ್ಷ ಒಂದು ಸುಮಾರು 2-2.5 ದಶಕ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಭಾವದಿಂದ ಕೆಲಸ ಮಾಡಿದವರು. ಸಮಾಜ ಅವರನ್ನು ನೆನಪಿಸಿದ್ಯಾ ರಾಮ ಭಟ್ರೆ? ಹಾಂ, ಸಮಾಜ ಅವರನ್ನು ನೆನಪಿಸಿಕೊಂಡಿದೆಯಾ? ಹಾಂ, ಖಂಡಿತ. ಸಮಾಜ ಆದ ಕಾರಣ ಇದೊಂದು ಈ ಕಾರ್ಯಕ್ರಮ ಕೂಡ, ಈ ಒಂದು ಪರಿಕಲ್ಪನೆ ಉಂಟಲ್ಲ, ಇದು ಕೂಡ ಬಹಳ ಔಚಿತ್ಯಪೂರ್ಣವಾದ್ದು. ನಮಗೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತೆಲ್ಲ ಇತ್ತು, ಆದರೆ ಅದು ಕೈಗೊಡಲಿಲ್ಲ. ನಾವು ಮಾಡೋ ಕೆಲಸ ನೀವೀಗ ಮಾಡಿ ತೋರಿಸಿದ್ದೀರಿ ಸಮಾಜಕ್ಕೆ. ಯಾಕಂತೇಳಿದರೆ ನಮಗೂ ಕೂಡ ಒಂದು ಜನರು ಅಷ್ಟ ಬೆಂಬಲ ಕೊಟ್ಟದ್ದಕ್ಕೆ ಇದೊಂದು ವೇದಿಕೆ. ನೋಡಿ, ನಾವು ಒಂದು ನಮ್ಮ ಮನದಾಳದ ಒಂದು ಕೃತಜ್ಞತೆಗಳನ್ನು ಕೂಡ ಅಂಥ ಜನರಿಗೆ, ಸುಳ್ಯ ತಾಲೂಕಿನ ಜನರಿಗಾಗಲಿ ಬೇರೆ ಇತರ ಜನರಿಗಾಗಲಿ ನಾವೆಲ್ಲ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳು ಇದ್ದಾರಲ್ಲ, ಆ ಸಮಯದಲ್ಲಿ ತಂದವರ ಒಟ್ಟಿಗೆ ಸಹಕಾರ ನೀಡಿದವರಿಗೂ ಕೂಡ ಎಲ್ರಿಗೂ ಕೂಡ ನಾವು ಧನ್ಯವಾದವನ್ನು ಕೊಡುತ್ತೇವೆ. ಖಂಡಿತ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಜನ ಬೆಂಬಲ ಖಂಡಿತ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ನಮಗೆ ಗೊತ್ತಿರೋದಿಲ್ಲ, ಅವರಾಗಿ ಹೇಳುವಾಗ ನಮಗೆ ಗೊತ್ತಾದ್ದು ಎಷ್ಟೋ ಇನ್ಸಿಡೆಂಟ್ ಉಂಟು. ಬಟ್ ಈಶ್ವರ ಭಟ್ರ ಮಕ್ಕಳು ಅಂತ ಹೇಳುವಾಗ ನಿಮಗೂ ಒಂದು ಅಭಿಮಾನ, ಖಂಡಿತ. ಓಕೆ, ತಾವು ಉಲ್ಲೇಖ ಮಾಡಿದ್ರಿ ಬಹುಶಃ ತಂದೆಯವರನ್ನು ನೆನಪಿಸಿಕೊಳ್ಬೇಕು ಅಂತ ತಮ್ಮ ಪ್ರಯತ್ನ ಇತ್ತು. ಬಹುಶಃ ಮುಂದಿನ ದಿನಗಳಲ್ಲಾದರೂ ಅಂತ ಒಂದು ಪ್ರಯತ್ನ ಮಾಡ್ಬೋದು ಅಂತ ನನಗೂ ಅನ್ನಿಸುತ್ತೆ. ಯಾಕಂದರೆ ಅಂಥವರ ನೆನಪುಗಳು ನಮ್ಮ ಕಾರ್ಯಕ್ರಮದ ಮೂಲಕ ಶಾಶ್ವತವಾಗಿ ದಾಖಲಾಗಿರ್ತದೆ, ಅಥವಾ ಗ್ರಂಥಗಳ ಮೂಲಕ ಅಥವಾ ಡಾಕ್ಯುಮೆಂಟ್ರಿಯ ಮೂಲಕ ಆ ನೆನಪುಗಳನ್ನು ಹಸಿರಾಗಿಸುವ ಒಂದು ಪ್ರಯತ್ನ ತಮ್ಮ ಕುಟುಂಬದಿಂದ ಆಗಲಿ ಅನ್ನುವುದು ನಮ್ಮ ಆಶಯ ಕೂಡ. ಓಕೆ, ಅದರ ಜೊತೆಗೆ ಬಹುಶಃ ಇವತ್ತು ನಾವು ಎದುರಿಸ್ತಾ ಇರುವಂಥ ದೊಡ್ಡ ಸವಾಲು ಅಂತಂದರೆ, ಪಿಡುಗು ಅಂತಂದರೆ ಭ್ರಷ್ಟಾಚಾರ. ಬಹುಶಃ ಆಗಿನ ಕಾಲದಲ್ಲಿ ಅದು ಅಂತ ಪಿಡುಗು ಇರಲಿಲ್ಲ ಅಂತ ಬಹುಶಃ ತಮಗೂ ಕೂಡ ಗೊತ್ತಿದೆ. ಈ ಭ್ರಷ್ಟಾಚಾರದ ಬಗ್ಗೆ ತಂದೆಯವರು ಅಥವಾ ಸಹಜವಾಗಿ ರಾಜಕಾರಣಿಗಳು ಅಂತಂದರೆ ಅವರಿಗೆ ಅನೇಕ ರೀತಿಯ ಆಮಿಷಗಳು ಅದೆಲ್ಲ ಕೂಡ ಬರ್ತದೆ. ಆ ಕಾಲದಲ್ಲಿ ಉಂಟಾ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಬಹುಶಃ ಇದರ ಬಗ್ಗೆ ಅವರೆಲ್ಲ ಮಾತಾಡ್ತಿದ್ರಾ ಹೇಗೆ? ಭ್ರಷ್ಟಾಚಾರ ಆ ಸಮಯದಲ್ಲಿ ಭ್ರಷ್ಟಾಚಾರ ಎಂಬುದೇ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂತೇಳಿದರೆ ನಮ್ಮ ರಸ್ತೆಯಲ್ಲಿ ನಡ್ಕೊಂಡು ಹೋಗುವವರು ಯಾರಾದರೂ ಅಪ್ಪಿತಪ್ಪಿ ಒಬ್ಬರು ಭ್ರಷ್ಟಾಚಾರ ಮಾಡುವರಿದ್ದರೆ ನೋಡಿ ಅಂತೇಳಿ ಕೈ ತೋರಿಸಿ ಹೇಳುವಂಥ ಪರಿಸ್ಥಿತಿ ಅವರು ಅಂಥದ್ದು ಭಾಳ ಕಡಿಮೆ ಇತ್ತು. ಮತ್ತು ಅಂದರೆ ತಂದೆಯವರು ಅಂಥದ್ದರೆಲ್ಲ ಭ್ರಷ್ಟಾಚಾರ ಬಿಟ್ಟು ಅಧಿಕಾರಿ ಯಾರೇ ಆಗಲಿ ಹಣ ಕೊಟ್ಟು ಈಗ ಯಾವ ವಿಚಾರದಲ್ಲಿಯೂ ಹಣದ ಮೂಲಕ ಯಾವ ಕೆಲಸವೂ ಆಗಲಿಲ್ಲ. ಅವಾಗ ಎಲ್ಲ ಒಂದು ನ್ಯಾಯದ ಪರ ನಿಲ್ಲಬೇಕಾಗಿತ್ತು. ಯಾಕಂತೇಳಿದರೆ ನ್ಯಾಯ ನೋಡದೆ ತೀರ್ಮಾನ ಕೊಡಲಿಕ್ಕೂ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಅದೇ ವಿಷಯ ಅಷ್ಟು ಹೊರತು ಅಂದರೆ ಮನೆ ಮಟ್ಟಿಗೆ ಗಳಿಸಿದ್ದು ಏನೂ ಇಲ್ಲ ಅಂತ ಹೇಳ್ಬೋದು. ಆಸ್ತಿ ಇದ್ದ ಕಾರಣ ನಾವು ಕಷ್ಟಪಟ್ಟು ದುಡಿದು ಮತ್ತು ಯಾವುದಕ್ಕೂ ಹೆಚ್ಚಿನ ಈಗಿನ ಕಾಲ ಹಾಗೆ ಅಲ್ಲ. ಈಗಿನ ಕಾಲ ಹಾಗೆ ಅಲ್ಲ. ಓಕೆ, ಅದರ ಜೊತೆಗೆ ತಾವು ಕೂಡ ಏನು ಪತ್ರಿಕೆಯ ಆರಂಭದಿಂದ ಕಾಲಂತೂ ಅದರ ಜೀವ ಸದಸ್ಯರು ಕೂಡ ಅಲ್ವಾ? ಹೌದು. ಹಾಗೆ ಮೂವರು ಕೂಡ ಪತ್ರಿಕೆಯೊಂದಿಗೆ ನಿಡುಗಾಲ ತಮ್ಮ ಸಂಪರ್ಕ ಇದೆ. ನಮ್ಮ ಎಲ್ಲ ಆಂದೋಲನಗಳಿರ್ಬೋದು, ಬಹುಶಃ ಡಾಕ್ಟರ್ UP ಶಿವಾನಂದರ ಸಾರಥ್ಯದಲ್ಲಿ ನಡೆಯುವಂಥ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅವರು ಇವತ್ತಿಗೂ ಕೂಡ ಅದನ್ನು ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ಪತ್ರಿಕೆ ಮತ್ತು ಆ ಆಂದೋಲನದ ಬಗ್ಗೆ ಹೇಳೋದು. ನಿಜವಾಗಿಯೂ ಒಂದು ಈ ಸುದ್ದಿ ಬಿಡುಗಡೆ ಅದೊಂದು ವಿಭಿನ್ನ ರೀತಿಯ, ಅಂದರೆ ವಿಭಿನ್ನ ರೀತಿ ಅಂತ ಹೇಳೋದು ಯಾಕೆಂತ ಹೇಳಿದರೆ, ನಾನು ಇಂಥ ಪತ್ರಿಕೆ ಬೇರೆಯವರು ಯಾರು ಮಾಡಿದ್ದು ತಾಲೂಕು ಮಟ್ಟದಲ್ಲಿ ಅಂತೂ, ತಾಲೂಕು ಮಟ್ಟ ಅಲ್ಲ, ಈಗ ಜಿಲ್ಲಾ ಮಟ್ಟದಲ್ಲಿ ಉಂಟು. ಆದರೆ
ನೀವು ಎಷ್ಟೋ ಜನರ ಕಲೆ ಆಗಲಿ, ಸಂಸ್ಕೃತ, ಸಂಗೀತ ಎಲ್ಲ ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶ, ಅವರನ್ನು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರುವಂಥ ಒಂದು ವ್ಯವಸ್ಥೆ, ಮತ್ತು ಬೇರೆ ಊರಿನಲ್ಲಿ ಆಗುವಂಥದ್ದು ಘಟನೆಗಳನ್ನು ನೆನಪು ಹಾಕ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಅದು ಯಾರೂ ಮಾಡಿರದ ಈವರೆಗೆ ಸುಳ್ಯ ತಾಲೂಕಿನಲ್ಲಿ. ಇತ್ತೀಚೆಗೆ ಇದು ಕೂಡ ಸುಳ್ಯ ತಾಲೂಕಿಗೆ ಶ್ರಮಪಟ್ಟ ಸಾಧಕರನ್ನು ಸನ್ಮಾನ ಮಾಡುವಂಥದ್ದು, ಅದಕ್ಕೆ ಪೂರಕವಾಗಿ ಇದನ್ನು ಮಾಡುವಂಥದ್ದು, ಇದು ಇಂಥದ್ದು ಅಲ್ಲದೆ ಬೇರೆ ರೀತಿಯದ್ದು ಎಷ್ಟೊಂದು ನಾನು ನೋಡ್ತಾ ಇದ್ದೀನಿ. ನಿಮ್ಮ ವಾಹಿನಿಯನ್ನು ನಾನು ಯಾವಾಗಲೂ ನೋಡಿಯೇ ನೋಡ್ತೀನಿ. ಹಾಗೆ ಇದು ಒಳ್ಳೆಯ ಕೆಲಸ. ಡಾಕ್ಟರ್ ಶಿವಾನಂದರು ಮತ್ತು ನೀವು ಮತ್ತು ಹರೀಶ್ ಬಂಟ್ವಾಳ ಇವರನ್ನೆಲ್ಲ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ನಿಮ್ಮ ಎಲ್ಲ ಟೀಮು ಇದು ಸಕ್ಸಸ್ ಹೋಗುವಂಥದ್ದು ಎಲ್ಲ ಟೀಮಿನಲ್ಲಿ, ಟೀಮ್ ವರ್ಕ್. ಓಕೆ, ಉದಯಣ್ಣ ಕೊನೆಯದಾಗಿ. ಅದು ನಾನು ಈ ಹಿಂದೆ ಹೇಳಿದ್ದೆ ಒಂದು ಫಂಕ್ಷನ್ನಲ್ಲಿ, ಬಹುಶಃ ಸುದ್ದಿ ಬಿಡುಗಡೆಯ ಮುಖಾಂತರ ಒಂದು ನಮಗೆ ಪರ್ಸನಲ್ಲಾಗಿ ನಮಗೆ ಹೆಲ್ಪ್ ಆಗುವಂಥದ್ದು ಸಹ. ನಾನು APMCಯ ಅಲ್ಲಿ ಚೇರ್ಮನ್ ಆಗಲಿಕ್ಕೂ ಒಂದು ರೀತಿ ಸುದ್ದಿ ಬಿಡುಗಡೆಯೂ ಒಂದು ಕಾರಣ. ನನಗೆ ನಾಯಕರಾಗಿದ್ದ ರಮಾನಾಥ್ ರೈಗಳು ನನ್ನನ್ನು ಮಾಡಿದ್ದರು ಆ ಟೈಮ್ನಲ್ಲಿ. ಬಹುಶಃ ನಾವೊಂದು ಸೊಸೈಟಿಯಲ್ಲಿ, ಅವಾಗ ಸೊಸೈಟಿ ಅಧ್ಯಕ್ಷ ಅಂದರೆ ಅದು ದೊಡ್ಡ ವಿಷಯವೇ ಅಂದರೆ ಅದು ಅಲ್ಲ. ಅದರನ್ನು ನೀವು ಹೈಲೈಟ್ ಮಾಡಿ ಪ್ರತಿಯೊಂದು ಇಂಥದ್ದು ಎಷ್ಟೋ ಕಾರ್ಯಕ್ರಮಗಳನ್ನು ಮತ್ತು ನೀವು ಮಾಡಿದ್ದೀರಿ, ಅದು ಬೇರೆ ವಿಚಾರ. ಒಂದು ನೀವು ಸುದ್ದಿ ಬಿಡುಗಡೆಯವರು, ಇನ್ನೊಂದು MN ರಾಜೇಂದ್ರ ಕುಮಾರ್ ಅವರು. ಸೊಸೈಟಿಗೆ ಒಂದು ಗೌರವ ಬರಲಿಕ್ಕೆ ಕಾರಣ ನೀವಾಗಿದ್ದೀರಿ. ಬಹುಶಃ ಈಗ ಹಾಲ್ ಸೊಸೈಟಿ ಇರ್ಬೋದು, ಯುವಕ ಮಂಡಲ ಇರ್ಬೋದು, ಅಥವಾ ಶಾಲಾ ಮಂತ್ರಿಮಂಡಲ ಇರ್ಬೋದು, ಇದರನ್ನೆಲ್ಲ ನೀವು ಜನಗಳಿಗೆ ತಲುಪಿಸುವಂಥ ಕಾರ್ಯ ಉಂಟಲ್ಲ, ಇದರ ಒಟ್ಟಿಗೆ ಇವತ್ತು ನೀವು ಮಾಡಿದಂಥ ಒಂದು ಕಾರ್ಯಕ್ರಮ, ನಮ್ಮ ತಂದೆಯವರನ್ನು ನೀವು ನೆನಪಿಸಿಕೊಂಡಿದ್ದೀರಿ ಅಂತ ನಾನು ಹೇಳೋದಲ್ಲ, ಹಾಗೆ ಯಾರು ಮಾಡುವುದಿಲ್ಲ. ಈಗಿನ ಕಾಲದಲ್ಲಿ ಅಂತೂ ಒಂದು ಒಳ್ಳೆಯ ಕೆಲಸ ಮಾಡಿದವನಿಗೆ ಅವನನ್ನು ಗುರುತಿಸೋದು, ಗೌರವಿಸುವ ಕೆಲಸವನ್ನೇ ಮಾಡೋದಿಲ್ಲ ಯಾರು. ಈ ಒಂದು ಇದರಲ್ಲಿ ನೀವು ಸುದ್ದಿಯವರು ಮಾಡಿದರು, ನಿಜವಾಗಿ ಗ್ರೇಟ್. ಖಂಡಿತವಾಗಿ ನಿಮಗೆ ಪುನಃ ನಾವೆಲ್ಲೂ ನಿಮ್ಮ ಪತ್ರಿಕೆಯನ್ನು ಓದುವವರೇ, ನಾವು ಬೆಂಬಲಿಸುವವರೇ. ಹಾಗೆ ನಿಮಗೆ ಪುನಃ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ರಮೇಶ್ ಅಣ್ಣ ಕೊನೆಯದಾಗಿ. ಅದೇ ನಮ್ಮ ತಂದೆಯವರ ಒಂದು ಸಾಧನೆಯನ್ನು, ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲಿಕ್ಕೆ ಸಹಕಾರಿಯಾದಂಥ ಸುದ್ದಿ ಬಿಡುಗಡೆ UP ಶಿವಾನಂದರಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕೆಂತೇಳಿದರೆ ಈಗಿನ ಕಾಲಘಟ್ಟ ಹೇಗೆಂದರೆ, ನಾನು ಒಬ್ಬನನ್ನು ಒಳ್ಳೆಯವ ಅಂತ ಹೊಗಳಿದರೆ ಸುತ್ತಮುತ್ತಲು ಇದ್ದವರು ಯಾರು ಮಾತನಾಡೋದಿಲ್ಲ. ಅವನು ಕೆಟ್ಟವ ಅಂತ ಹೇಳಿದರೆ ಬಾಯಿ ಬಾರದವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅಂಥ ಕಾಲದಲ್ಲಿ ನೀವು ನಮ್ಮ ತಂದೆಯವರ ನೆನಪನ್ನು, ಅವರ ವ್ಯಕ್ತಿತ್ವವನ್ನು ಈ ರೀತಿಯಾಗಿ ಬಿಂಬಿಸಿದ್ದಕ್ಕೆ ನಾವು ನಿಜವಾಗಲೂ ಹೃದಯಪೂರ್ವಕವಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಪ್ರಿಯ ವೀಕ್ಷಕರೇ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲು ಸಾಧ್ಯವಾಗುವುದಿಲ್ಲ ಎನ್ನುವಂಥ ಒಂದು ಮಾತಿದೆ. ಒಂದು ಪುನರ್ ಅವಲೋಕನ ಅಥವಾ ಸಿಂಹಾವಲೋಕನ ಪ್ರತಿ ಬದುಕಿನಲ್ಲೂ ಕೂಡ ಬೇಕಾಗತ್ತೆ. ಸಮಾಜಕ್ಕಾಗಿ ತ್ಯಾಗ ಸೇವೆಯನ್ನು ನಡೆಸಿದ ಇಂಥ ವ್ಯಕ್ತಿತ್ವಗಳನ್ನು ಮತ್ತೆ ಮತ್ತೆ ನೆನಪಿಸುವುದು ಅದು ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯ ಒಂದು ಜವಾಬ್ದಾರಿ ಕೂಡ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ UP ಶಿವಾನಂದರವರ ಮಾರ್ಗದರ್ಶನದಲ್ಲಿ ಆ ಕಾರ್ಯವನ್ನು ಮುನ್ನಡೆಸಿದ್ದೇವೆ. ಈ ಹೊತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದವು ದಿವಂಗತ ಈಶ್ವರ ಭಟ್ ಅವರ 3 ಪುತ್ರರು. ತಂದೆಯವರ ಬಾಲ್ಯ, ಬದುಕು, ಶಿಕ್ಷಣ, ಸಮಾಜ ಸೇವೆ, ರಾಜಕೀಯ ಸಹಕಾರ, ಅವರ ಚುನಾವಣೆ ಮತ್ತು ಅವರ ಗಣ್ಯರ ಒಡನಾಟ, ಇದೆಲ್ಲವನ್ನು ಕೂಡ ಅತ್ಯಂತ ವಿಸ್ತಾರವಾಗಿ ಈ ಜನಮಾನಸದ ಮುಂದೆ ತೆರೆದಿಟ್ಟಿದ್ದಾರೆ. ಇದಕ್ಕಾಗಿ ರಾಮ್ ಭಟ್ ಅವರಿಗೆ, ಉದಯಕುಮಾರ್ ಬೆಟ್ಟ ಅವರಿಗೆ, ರಮೇಶ್ ಬೆಟ್ಟ ಇವರ 3 ಕೂಡ ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಂತಿನಲ್ಲಿ ಇನ್ನೋರ್ವ ಮರೆಯದ ಸಾಧಕರೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ತೆ.